ದಿವ್ಯಾವತಾರಿ ಅನಂತ ಲೀಲಾ ಪುರುಷ ಕಲಿಯುಗದ ಕಾಮಧೇನು ಸಚ್ಚಿದಾನಂದ ಸಮರ್ಥ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಕ್ಷೇತ್ರದ ಆರಾಧ್ಯ ದೈವ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ಯ ಸಂಪನ್ನ ಶ್ರೀಮನ್ ಮಹಾದೇವನ ದಿವ್ಯ ಶ್ರೀಚರಣಾರವಿಂದಗಳಲ್ಲಿ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಬಸವಾದಿ ಶಿವಶರಣರ ದಿವ್ಯ ಶ್ರೀಚರಣಗಳನ್ನು ಮನವಾರೆ ನೆನೆದು ಪ್ರಾತಸ್ಮರಣೀಯರಾದ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ಶ್ರೀಚರಣಗಳನ್ನು ಧ್ಯಾನಿಸಿ ಪರಮ ಪವಿತ್ರವಾದ ಅಧ್ಯಾತ್ಮ ಮಾರ್ಗಕ್ಕೆ ಕರೆತಂದು ಮನದುಂಬಿ ಆಶೀರ್ವದಿಸಿ ಎನ್ನ ಜನ್ಮ ಪಾವನಗೈದಿರುವ ನಿರಾಧಾರಿ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಚರಣಗಳನ್ನು ಭಕ್ತಿ ಭಾವದಿಂದ ಆರಾಧಿಸಿ ಸ್ತುತಿಸಿ ನಮಿಸಿ ಅವರಿವರೆನ್ನದೇ ನಿಜವನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾದ ಶರಣರು ಸಂತರು ಶಿವಯೋಗಿಗಳು ಜಗತ್ತಿನ ಎಲ್ಲ ದಾರ್ಶನಿಕರ ಶ್ರೀಚರಣದ ಧೂಳಿಯಲ್ಲಿ ಮಜ್ಜನಗೈದು ಶಿರದಲ್ಲಿ ಧರಿಸಿ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಭಗವಂತನ ಅಪಾರ ಕರುಣೆಯಿಂದಲೂ ನಮ್ಮೆಲ್ಲರ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷದಿಂದಲೂ ಪರಮ ಪವಿತ್ರವಾದ ಶ್ರಾವಣ ಮಾಸದ ಪುಣ್ಯ ಪರ್ವ ಕಾಲದಲ್ಲಿ ಶ್ರೀಮನ್ ಮಹಾದೇವನ ದಿವ್ಯ ಸನ್ನಿಧಾನದಲ್ಲಿ ಸುಕ್ಷೇತ್ರ ತಳವಾಡಿಕೆ ಗ್ರಾಮದ ದೇವಾದಿದೇವನಾಗಿರುವ ಮಹಾದೇವನ ಪಾವನ ಸನ್ನಿಧಾನದಲ್ಲಿ ನಾವು ನೀವೆಲ್ಲರೂ ಕುಳಿತು ವೇದ ಆಗಮ ಪುರಾಣ ಶಾಸ್ತ್ರಗಳ ಸಂಪೂರ್ಣ ನಿಹಿತ ತತ್ವವನ್ನ, ಅದರಲ್ಲಿ ಅಡಕವಾಗಿರುವ ಸತ್ಯವನ್ನ ಸಿದ್ಧಾರೂಢಪ್ಪನ ಚರಿತ್ರದ ಮೂಲಕ ಕೇಳಿ ತಿಳಿಯುವಂತ ಭಾಗ್ಯ ನಮ್ಮೆಲ್ಲರಿಗೆ ಒದಗಿ ಬಂದಾದ ಶ್ರಾವಣ ಪರಮ ಪವಿತ್ರವಾದ ಸಂದರ್ಭ. ಬಂಬೋರ ಕೈಲಾಸನಾಥ ಶಂಕರನಿಗೆ ಅತ್ಯಂತ ಪ್ರಿಯವಾದದ್ದಿದು. ಪರಮಾತ್ಮನಿಗೆ ಒಂದಿಷ್ಟು ಜಲದ ಅರ್ಪಣ, ನೀರರ್ಪಿಸುವುದು, ಒಂದೆರಡು ಸಿಕ್ಕಿದ್ರೆ ಬಿಲ್ವ ಪತ್ರೆಗಳನ್ನು ಪರಮಾತ್ಮನಿಗೆ ಅರ್ಪಣ ಮಾಡೋದು. ಹೇ ಭಗವಂತ ಅಂದಿದ್ರೆ ಸಾಕು, ಭಗವಂತ ಸಂಪೂರ್ಣ ಆಶೀರ್ವಾದ ಮಾಡ್ತಿರ್ತಾನೆ. ಅದರೊಳಗೆ ಇವತ್ತ ಸೋಮವಾರ ಅತ್ಯಂತ ವಿಶೇಷವಾದ ದಿವಸ. ಯಾವುದೇ ಒಂದು ಪಾರಮಾರ್ಥಿಕ ಕಾರ್ಯ ಮಾಡಬೇಕಾದರೂ ನಮ್ಮಿಂದ ಒಂದು ಸತ್ಕರ್ಮ ನಡಿಬೇಕು ಅಂದ್ರೆ ಅದರ ಹಿಂದೆ ಭಗವಂತನ ಅಪಾರ ದಯೆ ಇರಬೇಕು. ಜನ್ಮ ಜನ್ಮದ ಪುಣ್ಯ ಇಲ್ಲದೇನೆ ನಾವು ಪರಮಾತ್ಮನ ಕಡೆ ಮುಖ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮಾಯಾಮಯವಾದ ಜಗತ್ತು ನಮ್ಮ ಮನಸ್ಸಿಗೆ ಹಿಂಗ ಆಕರ್ಷಣೆ ಮಾಡ್ತದ. ಜಗತ್ತಂದ್ರ ಮಾಯಾ, ಮಾಯಾ ಅಂದ್ರೆ ಜಗತ್ತು. ಕಡಿಕೊಳದ ಶಿವಯೋಗಿ ಮಡಿವಾಳರು ಬಹಳ ಚಂದ ಹಾಡ್ತಾರ, ಮಾಯಾ ಪ್ರಪಂಚ ಇದು ಒಂದು, ಮೋಹಿಸಿ ಕುಂತೇನೋ ನಾ ಬಂದು ಕರುಣದಿ ಕಾಪಾಡಯ್ಯ ಗುರು ಮಹಾಂತೇಶ ಅಂತ ಹೇಳುವಾಗ, ಹೇ ಪರಮಾತ್ಮ, ಇದು ಮಾಯಾಮಯವಾದ ಜಗತ್ತದ, ಇದ್ರೊಳಗ ನಾ ಎಲ್ಲಿ ಹತ್ತಬೇಕು ಏನಿಲ್ಲ. ಹೇ ಪರಮಾತ್ಮ, ನೀನೇ ದಯೆ ಹುಟ್ಟಿ ನನಗೆ ರಕ್ಷಣೆ ಮಾಡಿದ್ರೆ ನಾ ಉಳಿತೀನಿ, ಇಲ್ಲ ಅಂದ್ರೆ ಇಲ್ಲ. ಮಾಯ ತನ್ನ ಕಡೆ ಎಳೀತದ, ಮಾಯ ತನ್ನ ಕಡೆ ಎಳ್ಕೊತದ, ಅದರೊಳಗೆ ಆಕರ್ಷಣೆ ಬಹಳ ಅದ. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳಿರ್ಬೇಕು, ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದಿದ್ದಾವೆ 5 ಹೆಣಗಳು, ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ, ಹೆಣ ಸುಡಲಿಲ್ಲ ಕಾಡು ನಂದಲಿಲ್ಲ, ಮಾಡ ಉರಿಯಿತ್ತು ಗುಹೇಶ್ವರ ಅನ್ನುವ ಆಶ್ಚರ್ಯಕರವಾದ ಅಲ್ಲಮರ ಅನುಭವ. ಪುಣ್ಯಾತ್ಮರೇ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ 5 ವಿಷಯಗಳೇ 5 ಹೆಣಗಳು. ನಾವು ಹಗಲು ರಾತ್ರಿ ಬಡದಾಡದಿದ್ರ ಸಲುವಾಗಿ ಮತ್ತೆ ನಾವು ಮಾಡೋದು ಹೊಸದೇನದ,
ಉಣದರೆಯದ, ತಿನ್ನದರೆಯದ, ನೋಡದರೆಯದ, ಮಾತಾಡದರೆಯದ, ಮುಟ್ಟದರೆಯದ, ಮೂಸಿಸದರೆ ಜಗತ್ತಿಷ್ಟೇ. ಪಂಚ ವಿಷಯ ಅಂದ್ರೆ ಜಗತ್ತು, ಜಗತ್ತಂದ್ರೆ ಪಂಚ ವಿಷಯ, ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಅದ್ರಾಗೆ ಸ್ವಲ್ಪ ವ್ಯಾರಿಟಿ ಚೇಂಜಸ್ ಇದ್ದಾನೆ, ಮತ್ತೊಂದು ಏನೂ ಇಲ್ಲ, ಏನೂ ಇಲ್ಲ. ಶಾಸ್ತ್ರ ಹೇಳ್ತು ಬಂದವರೆಲ್ಲ ಜಗತ್ತಿನ ಬೆನ್ನೆ ಹತ್ತಾರ, ಪರಮಾತ್ಮನ ಕಡೆ ಹೊಳ್ಳಿ ನೋಡೋರು ಯಾರು ಇಲ್ಲಿ. ಇದು ಮಾಯ ಎಂಥ ಕೆಲಸ ಮಾಡಿಟ್ಟದ. ಆಡುತ್ತೈದಾಳೆ ಮಾಯೆ ಎಂಬ ಕಾಮಿನಿ ಬಿಡದೆ ನೋಡಿ ನೀವು ಬಲ್ಲವರು ಸಂಸಾರ ನಾಟಕವ. ನಿಜಗುಣ ಶಿವಗಳು, ಇದು ಮಾಯದ ನಾಟಕದ ಇದು ಜಗತ್ತು. ಇದ್ರಾಗಿಂದ ಎದ್ದು ಪರಮಾತ್ಮನ ಕಡೆ ಬರ್ಬೇಕಂದ್ರೆ ಅನಂತ ಜನ್ಮದ ಪುಣ್ಯ ಬೇಕು. ಭಗವಂತನ ದಾರಿ ಅದು ಸರಳ ಅಲ್ಲ. ಸಂಸಾರದೊಳಗೆ ಏನು ನಾವು ಬಹಳ ಆಶ್ಚರ್ಯ ಅನಿಸ್ತದೆ. ಕೆಲವೊಂದು ಸಾರಿ ಬಹಳ ದೊಡ್ಡ ಶ್ರೀಮಂತ ಅದಾನ, ದುಡಿಯೋದಿಲ್ಲ, ದುಃಖ ಪಡೋದಿಲ್ಲ, ಅವ್ರ ಅಪ್ಪ ಗಳಿಸಿದ ಕೋಟಿಗಟ್ಟಲೆ ರೊಕ್ಕದ ಮನ್ಯಾಗ, ಎಲ್ಲ ಬ್ಯಾಂಕಿನಾಗ ಎಫ್ಡಿನೇ ಅದಾವ, ಸಿಕ್ಕಂಗ ದುಡ್ಡದ. ಆ ಮನುಷ್ಯಾಗಂದ್ರೆ ನೀವು ನಿಮ್ಗೆಲ್ಲ ದೇವ್ರು ಕೊಟ್ಟು ಮರ್ತಾನಪ್ಪ, ನಡಿ ದೇವ್ರ ಗುಡಿಗೆ ಅಂದ್ರೆ ದೇವ್ರು ನನಗೇನು ಕಮ್ಮಿ ಮಾಡ್ಯಾನಂತ ಅವನ ಗುಡಿಗೆ ಬರಲಿ ಅಂತ ನಾವು ಸೀದಾ ಅವನ ಮಾತು. ದೇವ್ರು ನನಗೇನು ಕಮ್ಮಿ ಮಾಡ್ಯಾನಂತ ಅವನ ಗುಡಿಗೆ ಬರಲಿ, ಹೋಗ್ಲಿ, ಏನೂ ಇಲ್ಲ ಅವನಿಗೆ. ಅವತ್ತು ದುಡ್ಡು ಅವತ್ತೇ ತಿನ್ನಬೇಕು, ದಟ್ಟ ದರಿದ್ರ ಬಡತನ. ಆ ಮನುಷ್ಯಗಂದ್ರೆ ನಡಿಯಪ್ಪ ದೇವ್ರ ಗುಡಿಗೆ ಅಂದ್ರೆ ಅವನ ಬಾಯಾಗ ಒಂದು ಮಾತು ಬರ್ತದೆ ಏನಂತ, ನನಗೇನು ದೇವ್ರು ಕೊಟ್ಟಾನಂತ ನಾವು ಅವನು ಭಜನೆ ಮಾಡಲಿ. ಮಾಯದ ಕೆಲಸ ಹಿಂಗದ ನೋಡಿ. ಇದ್ದವನು ದೇವ್ರ ಕಡೆ ಬರಂಗಿಲ್ಲ, ಇಲ್ದವನು ದೇವ್ರ ಕಡೆ ಬರಂಗಿಲ್ಲ ಅಂದಮೇಲೆ ಇದು ಎಷ್ಟು ದುರ್ಧರವಾದ ದಾರಿ ಇರಬೇಕು. ಅನಂತ ಜನ್ಮದ ಪುಣ್ಯ ನಮ್ಮ ಅಂತರಂಗದೊಳಗಿತ್ತಂದ್ರೆ ನಮ್ಮ ಮನಸ್ಸು ಪರಮಾತ್ಮನ ಕಡೆ ಹೊಳತದ ವಿನಃ ಮನಸ್ಸಿನೊಳಗ ಪುಣ್ಯ ಇಲ್ಲ ಅಂದ್ರೆ ನಾವು ದೇವ್ರ ಕಡೆ ಹೊಳ್ಳಕ್ ಸಾಧ್ಯ ಇಲ್ಲ. ಸಂಸಾರ ಬಹಳ ಚಂದ ಕಾಣ್ತದ, ಅದ್ರ ಬೆನ್ನ ಹತ್ತಿ ಆ ಕಡೆ ಹೋಗ್ತೇವಿ. ಸಂಸಾರವನ್ನ ನಂಬಿರುವ ಮನುಷ್ಯ ಪರಮಾತ್ಮನ ಭಕ್ತಿ ಮಾಡೋದು ಬಹಳ ಕಠಿಣದ. ಅದಕ್ಕೆ ಶರಣರು ಹೇಳಿದ್ರು, ತ್ರಿಭುವನ ಪಂಜರದೊಳಗೆ ಹೆಣ್ಣು ಪ್ರಾಣವೇ ಪ್ರಾಣವಾಗಿ, ಹೊನ್ನು ಪ್ರಾಣವೇ ಪ್ರಾಣವಾಗಿ, ಮಣ್ಣು ಪ್ರಾಣವೇ ಪ್ರಾಣವಾಗಿ, ಸಂಸಾರದ ಮ್ಯಾಲ ಪ್ರಾಣ ಇಟ್ಟುಕೊಂಡು ಮನುಷ್ಯ ಪರಮಾತ್ಮನ ಭಜನೆ ಮಾಡುವಂದ್ರೆ ಅದು ಸಾಧ್ಯ ಇಲ್ಲ. ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ ಅವನಿಗೆ ಉದಯ ಆಯ್ತು ಅಂದ್ರೆ ಆ ಮನುಷ್ಯನಿಗೆ ಅನಿಸ್ತದ ಈ ಜಗತ್ತು ಮಾಡಿದವನ ಯಾರಿರ್ಬೇಕು, ನಾ ಹುಟ್ಟದ ಯಾಕ, ನನಗೆ ಈ ಭೂಮಿಗೆ ತಂದವ್ರು ಯಾರು, ನನ್ನ ಹುಟ್ಲಿಕ್ಕೆ ಕಾರಣ ಏನು, ಈ ಭೂಮಿಗೆ ನಾ ಯಾಕೆ ಬಂದ, ಜಗತ್ತಿನೊಳಗೆ ಏನದ, ನಾ ಏನು ಮಾಡಬೇಕು, ಇದ್ರ ಬಗ್ಗೆ ಯಾವಾಗ ಅವನ ತಲೆಯಾಗ ವಿಚಾರ ಬರ್ತದ ಆ ಸಂದರ್ಭದೊಳಗ ಗುರುಗಳಿಗೆ ಹುಡುಕ್ತಾನ, ಸತ್ಸಂಗ ಮಾಡ್ತಾನ, ಮಹಾತ್ಮರ ಹತ್ರ ಹೋಗ್ತಾನ, ಅಲ್ಲಿ ವಿಚಾರ ಮಾಡ್ತಾನ, ಹೇಗೆ ಮಾಡಿದ್ರೆ ನನ್ನ ಜನ್ಮ ಮರಣದ ನಿವೃತ್ತಿ ಆದಿತ್ತು ಅಂತ. ಜೀವನದೊಳಗೆ ಮಹಾತ್ಮರ ಕೃಪಾ ಆಗಲಾರ್ದೇನೆ ನಮಗೆ ಅಧ್ಯಾತ್ಮದ ದಾರಿನೇ ಸಿಗಂಗಿಲ್ಲ. ಸಂತರ ಸಿಕ್ಕಿಲ್ಲ ಅಂದ್ರೆ ಸಂತರ ಚರಿತ್ರೆ ಓದಬೇಕು, ಮಹಾತ್ಮರ ಚರಿತ್ರೆ ಓದಬೇಕು. ಅದು ಶರಣ ಚರಿತಾಮೃತ ಇರ್ಬೋದು, ಅದು ಭಕ್ತಿ ವಿಜಯ ಇರ್ಬೋದು, 63 ಪುರಾತನರ ತ್ರಿವಿಧಿ ಇರ್ಬೋದು, ನಿಜಗುಣ ಶಿವಗಳು ಬರೆದಿದ್ದು, 770 ಅಮರಗಣಗಳ ಚರಿತ್ರೆ ಇರ್ಬೋದು, ಮತ್ತೊಂದು ಮುಗಿದೊಂದು ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರಿ ಮಹಾರಾಜರು, ಏಕನಾಥ್ ಮಹಾರಾಜರು, ಮಹಾನ್ ಪ್ರವೃತ್ತಿಗಳೇನು ಜಗತ್ತಿನಾಗ್ಯಾರಲ್ಲ, ಅವ್ರು ಏಟ್ ಕೆಲಸ ಮಾಡ್ತಾರೋ ಅವ್ರ ಚರಿತ್ರನು ನಮ್ಮ ಬುದ್ಧಿ ಮೇಲೆ ಅಷ್ಟೇ ಕೆಲಸ ಮಾಡ್ತಾರೆ. ಅದು ಅವ್ರ ಜೀವನವನ್ನೇ ಅದು ಹೇಳ್ತದ, ಅದು ನಮ್ಮ ಬದುಕಿಗೆ ದಾರಿ ಆಗ್ತದ. ಸಂತರು ನಡೆದ ದಾರಿನೇ ನಮಗೆ ಪರಮಾರ್ಥದ ದಾರಿ. ನಾವು ಯಾವ ಜನ್ಮದಾಗೂ ದೇವ್ರ ಕಡೆ ಬಂದವರಲ್ಲ, ಸಂಸಾರದಾಗ ತಿರುಗಿದವ್ರೆ ನಾವು. ನಮಗೆ ದೇವ್ರ ದಾರಿನೇ ಗೊತ್ತಿಲ್ಲ. ನಮಗೆ ದೇವ್ರ ದಾರಿ ಹಚ್ಚವ್ರಿಗೆ ಸಂತರು ಅಂತ ಕರೀತಾರೆ. ಶಿವಪಥವ ನರಿವೊಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲರಿಗೆ ತಿಳಿಯುವಂಗ ಈ ಮಾತನ್ನ ಹೇಳ್ಕೊಂಡು ಬಂದರು. ಸಿದ್ಧಾರೂಢಪ್ಪನ ಚರಿತ್ರೆ ಕೇಳೋದು ಅಂದ್ರೆ ಇದು ಮಹಾನ್ ಪುಣ್ಯದ ವಿಷಯದ. ಯಾಕ ಅಂದ್ರೆ ಇದು ಚರಿತ್ರ ಅಲ್ಲ, ಇದ್ರಾಗ ತತ್ವಜ್ಞಾನದ ಖಜಾನ ಅದ, ಅಧ್ಯಾತ್ಮ ವಿದ್ಯೆ ಅದ ಇದ್ರೊಳಗೆ. ಅಧ್ಯಾತ್ಮ ಬಿಟ್ರೆ ಇಲ್ಲಿ ಮತ್ತೊಂದು ಏನೂ ಇಲ್ಲ. ಏನು ಹೇಳ್ಯಾರಂದರು ನಮ್ಗ ಆತ್ಮದ ಕಡೆ ಕರ್ಕೊಂಡು ಒಯ್ಯುವ ಕೆಲಸನೇ ಈ ಗ್ರಂಥದ ತುಂಬ ಮಾಡಿದ್ದಾರೆ. ಈ ಗ್ರಂಥದ ದೃಷ್ಟಿ ಆತ್ಮ ದೃಷ್ಟಿ ಇದ, ಬ್ರಹ್ಮ ದೃಷ್ಟಿ ಇದ. ಬಹುಶಃ ನಿಜಗುಣ ಶಿವಯೋಗಿಗಳ ಗ್ರಂಥ ಓದಿದವ್ರಿಗೆ ಗೊತ್ತಿರ್ತದ, ಆರಂಭದೊಳಗರ ಪರಮಾತ್ಮನ ಸುದ್ದಿ ಮಾತಾಡ್ತಾರ, ಆ ಪದ್ಯ ಮುಗಿಸಗರ ಪರಮಾತ್ಮನ ಸುದ್ದಿ ಮಾತಾಡ್ತಾರ. ನಮ್ಮಲ್ಲಿ ಹಿಂದಕ್ಕ ರಾಶಿ ಮಷೀನ್ ಇದ್ದಿದ್ದಿಲ್ಲ, ಜ್ವಾಳ ಕಡ್ಲಿ ಇವೆಲ್ಲ ರಾಶಿ ಮಾಡ್ಬೇಕಾದ್ರೆ ಹಂತಿ ಕಟ್ತಿರಲ್ಲ, ಹಂತಿ ಕಟ್ತಿದ್ರು. ಹಂತಿ ಪದ ಎಲ್ಲ ಬಹಳ ಪ್ರಸಿದ್ಧವ. ಬೆಳತನ ಹಂತಿ ಹೊಡೆದು ಒಂದೊಂದು 2 ದಿವಸ ಗಟ್ಲೆ.
4-8 ಎತ್ತುಗಳು ತಳಕ್ ಹಾಕ್ತಿದ್ರು. ಎತ್ತು ಬೆಳತನ ತಿರುಗ್ಯಾದಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ಯದ್ರಿ ಮುಂದಕ್ಕ? ಊರ್ ಸೀಮಿತನರ ಹೋಗ್ಯದೇನು ಇಲ್ಲ. ಬೆಳತನ ತಿರುಗ್ಯಾದಂದ್ರೆ ಅದು ತಿರುಗ್ಯದ ಸುತ್ತ ಮೇಟಿ ಸುತ್ತನೆ ತಿರುಗ್ಯಾದ. ಮೇಟಿಗೆ ಬಿಟ್ಟು ಅದು ಬೆಳತನ ಒಡ್ಯಾಡ್ಯದ. ನೀವು ಅದಕ್ಕೆ ತಗೊಂಡು ಹೋದ್ರೆ ಒಂದು 30-40 ಕಿಲೋಮೀಟರ್ ಹೋಗ್ತಿತ್ತು. ಅದು ರೋಡ್ ಹಿಡ್ಕೊಂಡು ಹೋದ್ರ 40 ಕಿಲೋಮೀಟರ್ ಹೋಗ್ತಿತ್ತು. ಬೆಳತನ ತಿರುಗ್ಯಾದಂದ್ರು ಸಹಿತ ಅದು ಮೇಟಿ ಏನಿರ್ತಿತ್ತಲ್ಲ ಮಧ್ಯದೊಳಗಿದ್ದು ಆ ಕಂಬದ ಸುತ್ತನೆ ತಿರುಗ್ಯಾದ. ಹಾಗ ಸಿದ್ಧಾರೂಢಪ್ಪನ ಚರಿತ್ರೆ ನಿನ್ನ ಆತ್ಮದ ಸುತ್ತನೆ ತಿರುಗ್ತದೆ. ನಿನಗೆ ಬಿಟ್ಟು ದೂರ ಹೋಗಂಗೆ ಇಲ್ಲದು. ಯಾಕ ಅಂದ್ರೆ ನಿನಗೆ ನೀ ಮರ್ತಿದ ಸಲುವಾಗಿ ನಿನಗೆ ಬಂಧನ ಬಂದದ. ಇದು ಅದ ಮಜಾ. ನಿನಗೆ ಬಂಧನ ಯಾಕೆ ಬಂದದ? ಜಗತ್ತೆಲ್ಲ ಗೊತ್ತದ, ನೀ ಯಾರಿದ್ದೆ ಅನ್ನೋದೇ ನಿನಗೆ ಗೊತ್ತಿಲ್ಲ. ರಾಮಚಂದ್ರ ಪ್ರಭು ವಶಿಷ್ಠ ಮಹರ್ಷಿಗಳ ಹತ್ರ ಇದ್ದಾಗ ಒಂದ್ ದಿವಸ ವಶಿಷ್ಠ ಮಹರ್ಷಿಗಳು ರಾಮಚಂದ್ರ ಪ್ರಭುವಿಗೆ ಕೇಳ್ತಾ ಇದ್ದಾರೆ, ನೀ ಯಾರು ಅಂತ. ಮಹಾತ್ಮರು ಇದನ್ನ ಬಹಳ ಚಂದ ಹೇಳ್ತಾರೆ. ಜಗತ್ತಿನೊಳಗ ಎಷ್ಟು ರಾಮಾಯಣವಾದ್ರೆ ಒಂದು 400-500 ಜನರ ಬರ್ದಿರ್ಬೇಕು ರಾಮಾಯಣ. ಇದು ಬಹಳ ಮಜಾ ಅದ. ನಾವು ನೋಡಿದ್ದೆ ಅಧ್ಯಾತ್ಮ ರಾಮಾಯಣ ಬೇರೆ ಅದ, ವಾಲ್ಮೀಕಿ ರಾಮಾಯಣ ಬೇರೆ ಅದ, ತುಳಸಿ ರಾಮಾಯಣ ಬೇರೆ ಅದ. ಆಂಧ್ರದಾಗಿನ ಬರೆದರಲ್ಲಿ ಎಷ್ಟೋ ನಮ್ಮನ ರಾಮಾಯಣಗಳದಾವ. ಬಹಳ ಜನ ಬರೆದಿದ್ದಾರೆ. ಅದು ಮಹಾನ್ ಇತಿಹಾಸ ರಾಮಾಯಣ. ಆಶ್ಚರ್ಯದ ಸಂಗತಿ ಅದ ಇಲ್ಲಿ ನಮ್ಮ ಯಾವ ಸಂದರ್ಭದೊಳಗ ರಾಮಚಂದ್ರ ಪ್ರಭು ವಶಿಷ್ಠ ಮಹರ್ಷಿಗಳಿಗೆ ಎದುರು ಕುಳಿತಿದ್ದಾನೋ ಆಗ ಕುಶಲೋಪರಿ ಮಾತನಾಡುವಾಗ ನೀ ಯಾರು ಅಂತ ಕೇಳ್ತಾ ಇದ್ದಾರೆ. ದಶರಥ ಮಹಾರಾಜ ಮಕ್ಕಳೇ ಇದ್ದಿಲ್ಲ. ಮಕ್ಕಳು ಇಲ್ಲದ ಸಲುವಾಗಿ ಇವರೇ ಸ್ವತಃ ವಶಿಷ್ಠ ಮಹರ್ಷಿಗಳೇ ಪುರೋಹಿತರಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿದಾಗ ಭಗವಂತನ ಪ್ರಸಾದದಿಂದ ಹುಟ್ಟಿದವರು ಇವರು. ಅವರೇ ತೊಟ್ಲಾಗ ಹೆಸರಿಟ್ಟಾರ. ರಾಮ ಅಂತ, ಲಕ್ಷ್ಮಣ ಅಂತ, ಭರತ, ಶತ್ರುಘ್ನ, ಇವ್ರು 4 ಜನರಿಗೆ ಹೆಸರಿಟ್ಟವರೇ ವಶಿಷ್ಠ ಮಹರ್ಷಿಗಳು. ಇವತ್ತು ಕೇಳ್ತಾ ಇದ್ದಾರೆ, ನೀ ಯಾರು ಅಂತ ರಾಮಚಂದ್ರನಿ. ಅವರಂದ್ರು, ನಮ್ಮ ಗುರುಗಳು ಹಿಂಗೆ ಕೇಳಿದ್ರು ಇವತ್ತು ನನ್ಗ ನೀ ಯಾರು ಅಂತ. ಬಹುಶಃ ವಯಸ್ಸು ಹೆಚ್ಚಾಗ್ಯದ, ಮರಿವೆಗಿರುವೆ ಬಂದಿರ್ಬೇಕು. ನೀ ಯಾರು ಅಂದಾಗ ಸಹಜ ಕೇಳಿದ್ರು. ಸಹಜ ಹೇಳ್ದ, ನಾನು ರಾಮ ಅಂತ. ನಾನು ನಿನಗೆ ಬಹಳ ಶಾಣೆ ಅಂತ ತಿಳ್ಕೊಂಡಿದ್ದ, ನನ್ನ ಪ್ರಶ್ನೆನೇ ನಿನಗೆ ತಿಳಿದಿಲ್ಲ ಅಂದ್ರು ವಶಿಷ್ಠ ಮಹರ್ಷಿಗಳು. ಯಾಕ ಅಂದವ, ನಿನ್ನ ಹೆಸರೇನು ಅಂತ ನಾ ಕೇಳಿದ್ರೆ ನನ್ನ ಹೆಸರು ರಾಮ ಅಂತ ಹೇಳೋದು. ನನ್ನ ಪ್ರಶ್ನೆ ಏನದ? ನಿನ್ನ ಹೆಸರೇನು ಅಂತ ಕೇಳಿದ್ನೆ ನಾನು. ನಿನ್ನ ಹೆಸರೇನು ಅಂತ ನಾ ಕೇಳಿರ್ಬೇಕು, ನಾ ರಾಮ ಅಂತ ನೀ ಹೇಳಿರ್ಬೇಕು. ನನ್ನ ಪ್ರಶ್ನೆಗದು ಸಟೀಕ ಉತ್ತರ, ಬರೋಬ್ಬರಿ ಉತ್ತರ ಅದು. ನನ್ನ ಪ್ರಶ್ನೆ ನೀ ಯಾರು ಅಂತದ, ನೀ ಹೇಳ್ತೀನಿ ನಾ ರಾಮ ಅಂತ. ನಿನಗೆ ಶಾಣೆ ಅನ್ಬೇಕಾ ದಡ್ಡ ಅನ್ಬೇಕು ಅಂತ ದೇವರಿಗೆ ವಶಿಷ್ಠ ಮಹರ್ಷಿಗಳು. ಆಮೇಲೆ ಅಂತ ಈಗ ಹೇಳ್ತೀನಿ ಕೇಳ್ರಿ ಅಂದ. ನೀ ಯಾರು ಅಂದಾಗ ನಾನು ದಶರಥ ಮಹಾರಾಜನ ಮಗ ಅಂದ. ಇದನ್ನು ಉತ್ತರ ಬರೋಬರಿ ಇಲ್ಲ ಅಂತ. ನಿಮ್ಮಪ್ಪನ ಹೆಸರೇನು, ನೀ ಯಾರ ಮಗ ಅಂತ? ದಶರಥ ರಾಜನ ಮಗ. ಬರೋಬರಿ ಇಲ್ಲ. ಹೇಳ್ರಿ ನೀ ಯಾರು ಅನ್ನುವ ಪ್ರಶ್ನೆಗೆ ಸರಿಯಾದ ಉತ್ತರ, ನಾನು ಸೀತೆಯ ಪತಿ. ಅದನ್ನು ಸರಿಯಾದ ಉತ್ತರ ಅಲ್ಲ. ಗಂಡ ಹೆಂಡತಿ ಸುದ್ದಿ ತಗೊಂಡು ನನಗೇನು ಮಾಡೋದದ ಅಂದ್ರು ವಶಿಷ್ಠ ಮಹರ್ಷಿಗಳು. ಅಯೋಧ್ಯೆಯ ಯುವರಾಜ, ಅದನ್ನು ನನಗೆ ಜರುತ್ತೀನಿ. ಯಾವ ಉತ್ತರೇ ಅಲ್ಲ. ಆ ಸಮಯದೊಳಗ ಕೊನೆಗೆ ಬಂದು ರಾಮಚಂದ್ರ ಪ್ರಭು ಕೈ ಜೋಡಿಸಿ ಕೇಳ್ತಾ ಇದ್ದಾನ. ಪರಮಾರ್ಥ ಗೀತೆ ಅಲ್ಲೇ ಪ್ರಾರಂಭ ಆಗ್ತದ. ತನ್ನ ನಿಜ ಸ್ಥಿತಿ ತಾನೇನೆಂದು, ಮುಂದಿನ ಪರಿಭವ ಎಂತಾಯ್ತೆಂದು, ಇನ್ನಿದು ಪರಿವದು ಪಾಯಮಿದೆಂದು, ನನ್ನಿಯ ನೆನಗೀಗಳೇ ಪೇಳೆಂದು ಚಾಲು ಮಾಡದಲ್ಲಿ ಪ್ರಶ್ನೆ. ಹೇ ಗುರುನಾಥ, ನಾ ಇಲ್ಲಿ ತನ ನಾ ಏನೇನಂತ ತಿಳ್ಕೊಂಡಿದ್ದ ಅದು ಯಾವುದು ನಾನಲ್ಲ. ನಾನೆಂಬುದು ನಾನಲ್ಲ, ಈ ಮಾನುಷ ದೇಹವು ನಾನಲ್ಲ. ನೀವು ಹಾಡು ಕೇಳಿರ್ಬೇಕಿದು. ಯಾದಕ್ಕೆ ನಾ ಅಂತ ತಿಳ್ಕೊಂಡೀನಿ? ಇಡೀ ಜನ್ಮಾಂತರದೊಳಗೆ ಯಾವುದಕ್ಕೆ ನಾನಂತ ತಿಳ್ಕೊಂಡೀನಿ? ಖಡಾಖಂಡಿತವಾಗಿ ನೀವು ಹೇಳಿದ್ರಿ ಅದು ನೀ ಅಲ್ಲ. ನೀ ಯಾವುದಕ್ಕೆ ನಾ ಅಂತ ತಿಳ್ಕೊಂಡಿದಿ? ಶರೀರಕ್ಕೆ ನಾ. ಇದು ಪಂಚಭೂತದ. ನಿಂದ ಹೆಂಗೈತದ? ಶರೀರ ನೀನಲ್ಲ. ಅವ್ವಪ್ಪ ಇಟ್ಟಿದ ಹೆಸರು ನೀನಲ್ಲ. ನನ್ನ ತಂದೆ ಇವನ ಮಗ ನಾನು ಅನ್ನೋದು ನೀ ಯಾರು ಅನ್ನೋದಕ್ಕೆ ಉತ್ತರ ಅಲ್ಲ. ಕೊನೆಗೆ ಬಂದು ಕೇಳ್ತಾ ಇದ್ದಾನ, ನನಗೆ ತಿಳಿದಟ್ಟ ನಿಮಗೆ ಹೇಳ್ದ, ನನ್ನ ಶಣೆತನ ಏನೇನದ ಎಲ್ಲ ಪ್ರಯೋಗ ಮಾಡಿ ನೀನ್ ಯಾರು ಅಂತ ನೀವು ಕೇಳಿದಕ್ಕೆ ನಾ ಉತ್ತರ ಕೊಟ್ಟ. ಆದ್ರೆ ನನ್ನ ಉತ್ತರ ಯಾವುದೂ ಸರಿ ಅನಿಸ್ಲಿಲ್ಲ ನಿಮಗೆ. ಹಾಗಾದ್ರೆ ನಾ ಯಾರು ಹೇಳಿ. ಹಾಗೆ ಯೋಗ ವಾಸಿಷ್ಠ ಗ್ರಂಥ ಚಾಲುವಾಗಿದೆ. ಯೋಗ ವಾಸಿಷ್ಠ ರಾಮಚಂದ್ರನಿಗೆ ಹೇಳಿ ಕಾರಣ ಅದೇ. ಅದರ ಸಲುವಾಗಿ ಎಲ್ಲಿಯವರೆಗೆ ನಮ್ಮನ್ನ ನಾವು ತಿಳಿಯಂಗಿಲ್ಲ,
ಅಲ್ಲಿವರೆಗೆ ನಮ್ಮ ಜ್ಞಾನ ನಮಗೆ ಎಲ್ಲಿ ತನ ಆಗಂಗಿಲ್ಲ, ಅಲ್ಲಿ ತನ ನಮ್ಮ ಮುಕ್ತಿ ಆಗಂಗಿಲ್ಲ. ಇದು ಪಕ್ಕ ತಿಳ್ಕೊರಿ. ಎಸರ ಗುಡಿ ಕಟ್ರಿ, ಎಸರ ಮೂರ್ತಿ ಕುಡಿಸ್ರಿ, ಎಟರ ಗಂಟಿ ಹೊಡೀರಿ, ಎಷ್ಟರ ತೀರ್ಥ ಯಾತ್ರಾ ಮಾಡ್ರಿ, ಎಷ್ಟರ ಉಪವಾಸ ಇರ್ರಿ, ಇಂಥವು ಶ್ರಾವಣ ಏಸಕ್ಕಾಗೋಲ್ಲು, ಶಿವರಾತ್ರಿ ಏಸಕ್ಕಾಗೋಲ್ಲು, ನೀವು ಬೆಕ್ಕದಟ ಮಾಡ್ರಿ, ಏನು ಮಾಡಿದಳೇನು ಭವ ಹಿಂಗದು ಅಂದ್ರೆ ಮಹಾತ್ಮರು. ಆತ್ಮಜ್ಞಾನ ಮಾಡಿಕೊಡುವಂತ ಗ್ರಂಥಗಳನ್ನೇ ನಾವು ಓದಬೇಕು. ಯಾಕಂದ್ರ ಆತ್ಮದ ಜ್ಞಾನ ಇಲ್ಲ, ಶರೀರದ ಜ್ಞಾನ ಅದ ನಮ್ಗೆ. ಹೆಂಗ? ನಾ ಕಪ್ಪಿದ್ದ, ನಾ ದಪ್ಪಿದ್ದ, ನಾ ಉದ್ದಿದ್ದ, ನಾ ಗಿಡ್ಡಿದ್ದ, ನಾ ಸೊಕ್ಕಿದ, ನಾ ಸ್ವರ್ಗಿದ. ನೋಡ್ರಿ, ನಂದೆಲ್ಲ ಬಟ್ಟೆ ಎಲ್ಲ ಲೂಸ್ ಆಗ್ಯಾವ, ತೋಳೆಷ್ಟು ಲೂಸ್ ಆಗ್ಯದ ನೋಡ್ರಿ. ಮೊದಲು ಚಂದ ಇದ್ದು ಇದೇ ಬರ್ತಿಲ್ಲ, ಇದೇ ನನಗೆ ಬರ್ತಿದ್ದಿಲ್ಲ, ಫಿಟ್ ಆಗ್ತಿತ್ತು. ಈಗ ಮೊನ್ನೆ ವಿಷಮ ಶೀತ ಜ್ವರ ಬಡದು ಟೈಫಾಯ್ಡ್ ಆಯ್ತು, ಒಂದು 15-20 ದಿವಸ ತಿಂಗಳ ದಿನ. ಈಗ ನೋಡ್ರಿ ಒಂದೇ ತೋಳಿನಾಗ ಎಡೆಡ್ ಕೈ ಸೇರ್ತಾವ, ಅವ್ರ ತೆಳ್ಳಗಾಗಿನ ನಾಯಿ. ಹೆಂಗದ? ಶರೀರ ಬಣ್ಣ ಗೊತ್ತಾಯ್ತು, ಶರೀರ ಗಾತ್ರ ಗೊತ್ತಾಯ್ತು, ಉದ್ದ ಗಿಡ್ಡ ಗೊತ್ತಾಯ್ತು. ಇದಕ್ಕೆ ನಾನಂತ ತಿಳ್ಕೊತಿ. ಯಾರು ಕರೆದ್ರು ನನಗ್ ಕರೆದ್ರೇನು, ನಾ ಬರ್ಲೇನು, ನನಗ್ ಕರೆದ್ರೇನು? ಶರೀರಕ್ಕೆ ನಾನಂತೆ ತಿಳ್ಕೊಂಡಿದ್ದೇವೆ ವಿನಃ ಆತ್ಮ ಲಾಪತ, ನಾವು ಬೇಪತ. ಹೆಂಗ್ ಮಾಡ್ತೀವಿ? ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ, ತತ್ಪದ ವಾಚಕರ ಇರಬೇಕು. ನೀ ಕೇಳುವಂತ ಮಾತು ತ್ವಂಪದ ವಾಚಕರ ಇರ್ಬೇಕು. ಅಂದ್ರೇನು? ಆತ್ಮಕ್ಕೆ ಸಂಬಂಧಪಟ್ಟಿದರ ಪ್ರವಚನ ಇರಬೇಕು, ಪರಮಾತ್ಮನಿಗೆ ಸಂಬಂಧಪಟ್ಟಿದರ ಪ್ರವಚನ ಇರಬೇಕು. ಜಗತ್ತಿನ ಕಥೆ ಹೇಳೋದು ತಗೊಂಡು ನೀ ಏನು ಮಾಡವಿದ್ದಿ? ನಿನ್ನ ಕಥೆನೇ ಒಂದು ಧಾರಾವಾಹಿ ಆಯ್ತು. ಒಂದಕ್ಕೊಂದು ಹತ್ತದ. ನಿನ್ನ ಮನ್ಯಾಗ ಗಂಡ ಒಂದ್ ನಮ್ನ ಇದ್ರಿ, ಹೆಂಡತಿ ಒಂದ್ ನಮ್ನ, ಅತ್ತಿ ಒಂದ್ ನಮ್ನ, ಮಾ ಒಂದ್ ನಮ್ನ, ನಾದಿನಿ ಒಂದ್ ನಮ್ನ, ಭಾವ ಒಂದ್ ನಮ್ನ, ಅದು ಒಂದು ಇದು ಒಂದು, 20 ನಮನ ಮನ್ಯಾಗ ಮಂದಿ ಇದ್ದೇವಿ. ನಮ್ಮ ತೆರಿನೇ ಸುದ್ದಿಲ್ಲ. ಅಲ್ಲಿ ಸಂಸಾರದ ಸುದ್ದಿ ತಗೊಂಡು ನೀ ಏನ್ ಮಾಡ್ತಿ? ಹೀಗೊಂದೂರ ಗಂಡ ಹೆಂಡತಿ ಇದ್ರಂತ ಅದು ಕೇಳಿ ನೀ ಏನ್ ಮಾಡವಿದ್ದಿ? ಅದರಿಂದ ಆಗದರ ಏನದ? ನೀನು ಗಂಡ ಹೆಂಡತಿಯಾಗಿ ಎಷ್ಟು ಸುಖ ಪಟ್ಟಿದೆ ಅನ್ನೋದು ನಿನಗೆ ಗೊತ್ತದ. ಶಾಸ್ತ್ರ ಹೇಳ್ತದ, ನೀ ಆತ್ಮಶೋಧ ಮಾಡೋ ದೇಹದ ಶೋಧನ ಆಗುವುದು ಸಾಧನ. ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಮಸಾರಂ. ಸಿದ್ಧಾರೂಢಪ್ಪನವರು ಆತ್ಮಜ್ಞಾನಿಗಳು, ಸಿದ್ಧಾರೂಢಪ್ಪನವರು ಬ್ರಹ್ಮಜ್ಞಾನಿಗಳು. ಬ್ರಹ್ಮದೃಷ್ಟಿಯ ಆತ್ಮದೃಷ್ಟಿ ಉಳ್ಳೋಣದರಿಂದ ಬಹಳ ಚಂದ ವೇದ ಹೇಳ್ತು, ಯೇಷಾಂ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ತೇವಂ. ಯಾರ ಮನಸ್ಸು ಪರಬ್ರಹ್ಮದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದೆಯೋ, ಯಾರಿಗೆ ದೃಢಪರೋಕ್ಷ ಬ್ರಹ್ಮಜ್ಞಾನವಾಗಿದೆಯೋ ಅಂತ ಪುಣ್ಯ ಪುರುಷ ಪ್ರಪಂಚದೊಳಗೆ ಸಿಗುವುದು ಬಹಳ ದುರ್ಲಭ. ಯಾವ ಜ್ಞಾನಕ್ಕಾಗಿ ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡುತ್ತಾರೆಯೋ, ವೈರಾಗ್ಯದಿಂದ ಗುಫಾದೊಳಗೆ ಹೋಗಿ ತಪಸ್ಸನ್ನ ಮಾಡುತ್ತಾರೆಯೋ, ಜೀವನ ಪರ್ಯಂತರ ಏನೇನೋ ಮಾಡುತ್ತಾರೆಯೋ, ಆ ಆತ್ಮಜ್ಞಾನ ಸಹಜವಾಗಿ ಸಿದ್ಧಾರೂಢಪ್ಪನ ಚರಿತ್ರೆ ನಮ್ಮೆಲ್ಲರಿಗೆ ಉಪದೇಶ ಮಾಡ್ತದ. ಇಂಥ ಗ್ರಂಥಗಳು ಪ್ರಪಂಚದೊಳಗೆ ಅತ್ಯಂತ ದುರ್ಲಭ. ನೀವು ನೋಡ್ರಿ, ಚರಿತ್ರೆ ಚಾಲು ಮಾಡ್ಲತಾನ. ಚರಿತ್ರೆ ಚಾಲು ಮಾಡುವಂತ ಸಮಯದೊಳಗೆ ನಮಸ್ಕಾರ ಹೇಳಿ ನೇರ ನಮಗೆ ಎಲ್ಲಿ ಒಯ್ದ ಅಂದ್ರೆ ಜ್ಞಾನೇಶ್ವರಿ ಮಹಾರಾಜರ ಕಡೆನೆ ಒಯ್ದ. ಜ್ಞಾನೇಶ್ವರಿ ಮಹಾರಾಜರು ಕ್ವಾಣಿನ ತೆರೆ ಮೇಲೆ ಕೈ ಇಟ್ರ ಋಗ್ವೇದದ ಮಂತ್ರವನ್ನ, 4 ವೇದದ ಮಂತ್ರ ಸಂಹಿತೆಯನ್ನ 3 ತಾಸು ಹೇಳದದು. 3 ತಾಸು ಅಂದ್ಮೇಲೆ ವಿಚಾರ ಮಾಡ್ರಿ ಹೆಂಗಿರ್ಬೇಕು. ಹೇ ಸದ್ಗುರು, ನಿನ್ನ ಕೃಪಾ ಆಯ್ತು ಅಂದ್ರೆ ನಾನಾದರೂ ಕ್ವಾಣ ಅಂದ್ರೇನು? ಜಡವಾದ ಬುದ್ಧಿ. ದೇವಿ ಚರಿತ್ರೆ ಪಾರಾಯಣ ಆದವರಿಗೂ ಮಾಡೋರಿಗೂ ಗೊತ್ತಿರ್ತದೆ. ಮಹಿಷಾಸುರ ಮರ್ದನ ಅಂತ ತಿಳ್ಕೊಂಡು ಅದ್ರಾಗ ದೇವಿಯ ಚರಿತ್ರೆಯನ್ನ ನೀವು ಕೇಳ್ತಿರ್ತೀರಿ, ದೇವಿ ಚರಿತ್ರೆ. ಅದರ ಸಲುವಾಗಿ ಮಹಿಷ ಅಂದ್ರೆ ಕ್ವಾಣ ಅಂದ್ರೇನು? ಅಲ್ಲಿ ಏನಪ್ಪಾ ಅಂದ್ರೆ ಮೂಢವಾಗಿರ್ತಕ್ಕಂಥದ್ದು, ಜಡವಾದ ಬುದ್ಧಿ ಅದರೊಳಗೆ ಚೈತನ್ಯದ ಸಂಚಾರ ಇಲ್ಲ, ಮೂಢ ಅದ, ಜಡ ಅದ. ಅದ್ರ ಸಲುವಾಗಿ ಅಂತ ಅದಾನ, ನಾನು ಜಡ ಇದ್ದೀನಿ, ನಾನು ಮೂಢ ಇದ್ದೀನಿ, ನಾನು ಅಜ್ಞಾನಿ ಇದ್ದೀನಿ. ನನ್ನಂತ ಅಜ್ಞಾನಿಯಿಂದ ನಿನ್ನಂತ ಜ್ಞಾನಿಯ ಚರಿತ್ರೆ ಬರೆಯದಿದು ಎಲ್ಲರೂ ಸಾಧ್ಯದೇನೋ ಪರಮಾತ್ಮ? ಇದು ನನ್ನಂತ ಅಜ್ಞಾನಿಯಿಂದ ಅಲ್ಪಮತಿಯೂ ಮಂದಮತಿಯೂ ಆಗಿರುವ ನನ್ನಿಂದ ಇದು ಅಸಂಭವದ, ನನ್ನಿಂದ ಇದು ಸಾಧ್ಯ ಇಲ್ಲ. ಹೇ ದೇವ, ನೀ ನನಗೆ ಬರಿ ಅಂತ ಹೇಳಿದಿ, ಆದ್ರೆ ನಾನು ನಿನಗೆ ಪ್ರಾರ್ಥನಾ ಮಾಡ್ತೀನಿ. ಜ್ಞಾನೇಶ್ವರಿ ಮಹಾರಾಜರು ಕ್ವಾಣಿನ ತೆರೆ ಮೇಲೆ ಕೈ ಇಟ್ರ ಅದ್ಯಾಂಗ ವೇದ ಓದ್ಯದೋ ಶಕ್ತಿಪಾತ ಮಾಡಿದ್ರು ಜ್ಞಾನೇಶ್ವರಿ ಮಹಾರಾಜರು. ಆಗ ನೀನು ನನ್ನ ತೆರೆಯ ಮೇಲೆ ಹಸ್ತವನ್ನಿಟ್ಟು ಶಕ್ತಿಪಾತ ಮಾಡು. ಆ ಸಮಯದೊಳಗೆ ನನಗೆ ನಿನ್ನ ಚರಿತ್ರೆ ಹೇಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ.
ಎಷ್ಟೊಂದು ವಿನಮ್ರನಾಗಿ ಸದ್ಗುರು ಚರಣದೊಳಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ವಿಚಾರ ಮಾಡಿ. ಎಲ್ಲಿಯವರೆಗೆ ನಮ್ಮ ಮನಸ್ಸು ಮೃದು ಆಗಂಗಿಲ್ಲ, ಎಲ್ಲಿಯವರೆಗೆ ನಮ್ಮ ಮನಸ್ಸಿನೊಳಗೆ ಸದ್ಗುಣಗಳ ಪ್ರವೇಶ ಆಗಂಗಿಲ್ಲ, ಎಲ್ಲಿಯವರೆಗೆ ನಮ್ಮ ಮನಸ್ಸಿನೊಳಗೆ ವಿನಯ ಬರಂಗಿಲ್ಲ, ಅಲ್ಲಿಯವರೆಗೆ ನಾವು ಅಧ್ಯಾತ್ಮದೊಳಗೆ ಏನೇನೂ ಪಡೆಯಂಗಿಲ್ಲ. ಭಕ್ತಿ ಅಂತ ಎದಕ್ಕಂತಾರ ಅಂದ್ರೆ ವಿನಯದ ಪರಾಕಾಷ್ಠ ಸ್ಥಿತಿನೇ ಭಕ್ತಿ. ಪರಮಾತ್ಮನ ಮುಂದೆ ಹೋಗಿ ವಿನಯದ ಪರಾಕಾಷ್ಠ ಸ್ಥಿತಿಯೊಳಗೆ ನಿಂತದಂದ್ರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಬಸವಣ್ಣನವರು ಆ ಮಾತನ್ನ ಪರಮಾತ್ಮನಿಗೆ ಕೇಳ್ತಾ ಇದ್ದಾರೆ ಬಹಳ ಚಂದ. ಬಾಗಿದ ತೆಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಮೇಲಾಗಲೊಲ್ಲೆನು ಕೀಳಾಗಲೊಲ್ಲದೆ, ಕೀಳಿಂಗಲ್ಲದೆ ಹಯನು ಗರಿಯದು, ಮೇಲಾಗಿ ನರಕದಲ್ಲಿ ಓಲಾಡಲಾರೆನು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳುವಾಗ, ಹೇ ದೇವ ನಾ ಸಣ್ಣವಾಗ್ಬೇಕು. ಮನ್ಯಾಗ 50 ವರ್ಷ ನಾವು ಒಬ್ಬವಾದ, ಮನ್ಯಾಗ 2-2.5 ವರ್ಷದ್ದು ಕೂಸದ, ತಪ್ಪು ಹೆಜ್ಜೆ ಇಡ್ತದ, ಒಂದಿಷ್ಟು ಮಾತೋದು ಆಡ್ತದ. ಈ 50-60 ವರ್ಷ ನಾವನೀಗ ಮನ್ಯಾಗಿನ ಮಂದಿ ಜೀವ ಮಾಡ್ತಾರಂತೀರೋ, ಏನು 2 ವರ್ಷದ ಕೂಸಿಗೆ ಎಲ್ಲರೆಲ್ಲರೂ ಬರ್ತಾರೆ, ಯಾರು ಹಾಗೆ ಹೋಗಂಗಿಲ್ಲ. ಎಷ್ಟು ಸಣ್ಣದಿರ್ತದ ಅದು ಎಲ್ಲರಿಗೆ ಬೇಕಾಗಿರ್ತದ. ಇದು ನಿಮ್ಮೆಲ್ಲರ ಅನುಭವ ಅದ. ಹಡದ ತಾಯಿಗೆ ಜೀವ ಅಂತಲ್ಲ, ಕಣ್ಣು ಮುಗಿಲ್ ನಿಟಾಸ್ ಇರಬೇಕು, ಚಂದ ಇರಬೇಕು, ಅದಕ್ಕೆ ಜರ ಸ್ವಚ್ಛ ಮಾಡಿಟ್ಟು ಎಲ್ಲ ಪೌಡ್ರ್ ಗಿೌಡ್ರ್ ಹಚ್ಚಿ ಟಿಕ್ಕಿ ಹಚ್ಚಿ ಅದಕ್ಕೆ ಜರ ಇದು ಮಾಡಿಬಿಟ್ರಂದ್ರೆ ಅದು ಯಾರು ಖುಷಿ ಹಾಕಿರಲ್ಲ. ಅದಕ್ಕೆ ನೋಡಿ ಒಂದಿಷ್ಟು ಚುಟ್ಕಿ ಬಾರಿಸಿ ಅದಕ್ಕೆ ಒಂದಿಟ್ಟು ಚಾಕ್ಲೇಟ್ ಗಿಕ್ಲೇಟ್ ಕೊಟ್ಟೆ ಮುಂದಕ್ಕೆ ಹೋಗ್ತಾನ. ಸಣ್ಣವ ಆದಿ ಅಂದ್ರೆ ನೀ ಎಲ್ಲರಿಗೆ ಬೇಕಾಗತಿ, ನೀ ಅಹಂಕಾರದಿಂದ ದೊಡ್ಡವ ಆಗ್ಬೇಕಂತಿ, ಸಣ್ಣವಾಗ್ಲಕ್ ನೀ ತಯಾರಿಲ್ಲ. ಎಂದ ನೀ ಸಣ್ಣವಾಯ್ತಿ ಅಂದ ನಿನಗೆ ದೇವ್ರು ಸಿಗ್ತಾನ. ಯೇಸು ಕ್ರಿಸ್ತ ಅದೇ ಮಾತು ಹೇಳ್ತಿರ್ತಾರ ಶಿಷ್ಯರಿಗೆ. ಯಾರಿಗೆ ದೇವ್ರು ಸಿಗ್ತಾನ ಅಂದ್ರೆ ಬಾಲಕನ ಒಂದು ಚೌರಸ್ತದಾಗ ನಿಂತಿರಂತ ಯಾವನೋ ಹೋಗಿ ಕೇಳಿದ್ರಂತ, ನನಗೆ ದೇವ್ರು ಹೆಂಗಾದ್ರೆ ಸಿಗ್ತಾನಂತ. ಅಲ್ಲೊಂದು ಕೂಸಿತ್ತು, ಎತ್ಕೊಂಡ್ರು ಬಗಲಾಗ, ಹಿಂಗಾಗು ನಿನಗೆ ದೇವ್ರು ಸಿಗ್ತಾನಂದ್ರೆ ಇವನು ಕೊಬ್ಬಡಿ ಖರಾಬ್ ಆಗ್ಯದ ಅಂತ ಹೋದ. ಈಗ ನನಗೆ 50 ವರ್ಷ ಆಗ್ಯದ, ಹಿಂಗ ಮೀಸಿ ಬೆಳ್ಳಗಾದು, ದಾಡಿ ಬೆಳ್ಳಗಾದು, ತೆರೆ ಬೆಳ್ಳಗಾಯ್ತು, ಹಿಂಗಾಗಂದ್ರೆ ನಾ ಏನು ಆಗ್ಲಕ್ಕಿಲ್ಲ, ನನಗೇನು ದೇವ್ರು ಸಿಗ್ಲಕ್ಕಿಲ್ಲ ಅಂತ. ಅದು ಶರೀರ ದೃಷ್ಟಿಯಿಂದ ಹೇಳಿಲ್ಲ. ಹ್ಯಾಂಗ ಆ ಮಗುವಿನ ಮನಸ್ಸಿನೊಳಗೆ ಕಪಟ ಇಲ್ಲ, ಆ ಮಗುವಿನ ಮನಸ್ಸಿನೊಳಗೆ ಸ್ವಾರ್ಥ ಇಲ್ಲ, ಕಾಮ ಕ್ರೋಧಾದಿಗಳ ವಿಕಾರ ಇಲ್ಲ. ಯಾವಾಗ ನಿನ್ನ ಮನಸ್ಸು ವಿಕಾರದಿಂದ ಶೂನ್ಯ ಆಗ್ತದ, ಆ ಮಗುವಿನೊಳಗೆ ನಾನನ್ನೋದಿಲ್ಲ, ನಂದನ್ನೋದಿಲ್ಲ, ಬೇಕನ್ನೋದಿಲ್ಲ, ಬ್ಯಾಡ್ ಅನ್ನೋದಿಲ್ಲ. ಅಂಥ ಮಗುವಿನ ಅವಸ್ಥೆಗೆ ನೀವು ಹೋಗಿ ನಿಂತಿ ಅಂದ್ರೆ ಮಗುವಿನ ಅವಸ್ಥೆ ಜ್ಞಾನಿ ಅವಸ್ಥೆ ಎರಡು ಒಂದೇ ಇರ್ತಾವ. ಜ್ಞಾನಿಗೂ ಬೇಕು ಬೇಡ ಅನ್ನೋದಿರಂಗಿಲ್ಲ. ಬೇಕು ಬೇಡ ಎಡ್ಡು ಇದ್ದು ಅಂದ್ರೆ ಜ್ಞಾನಿನೂ ಅಲ್ಲ. ಆ ಮಾನದಂಡನೇ ಅದೇ ಅದ. ಇವನಿಗೆ ಜ್ಞಾನಿ ಅಂತ ಹೆಂಗ ಅನ್ಬೇಕು, ಇವನಿಗೆ ಮಹಾತ್ಮ ಅಂತ ಹೆಂಗ ಅನ್ಬೇಕು. ನಿಜಗುಣ ಶಿವಗಳು ಪರಮಾರ್ಥ ಗೀತೆಯೊಳಗೆ ಜೀವನ್ಮುಕ್ತನ ಲಕ್ಷಣವನ್ನ ಬರೀತಾ 11ನೇ ಗತಿಯೊಳಗೆ ಬರೀತಾ ಇದಾರ. ಮೋಹೋಪಾದಿಕ ಜೀವತೆ ಇಳಿದು ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಅದರ ಸಲುವಾಗಿ ಯಾರ ಮನಸ್ಸು ಅತ್ಯಂತ ದೈನ್ಯತೆಯಿಂದ ಕೂಡಿದೆಯೋ, ಯಾರ ಮನಸ್ಸಿನಲ್ಲಿ ವಿನಯಾದಿ ಸದ್ಗುಣಗಳು ಪ್ರವೇಶವಾಗಿದ್ದಾವೆಯೋ, ಭಗವಂತನ ಮುಂದೆ ಹೋಗಿ ಅಕಿಂಚನನಾಗಿ ಉರುಳಾಡ್ತಾನೋ, ಹೇ ಪ್ರಭು, ಹೇ ಪರಮಾತ್ಮ, ನನ್ನ ಮ್ಯಾಲ ನೀ ದಯಾ ಮಾಡು, ನನ್ನ ಮ್ಯಾಲ ನೀ ಕೃಪಾ ಮಾಡು, ನಾ ಅಜ್ಞಾನಿ ಇದ್ದೀನಿ, ನನಗೇನು ತಿಳಿಯಂಗಿಲ್ಲ ಪರಮಾತ್ಮ, ನನಗೆ ಸ್ತೋತ್ರ ಮಾಡಕ್ ಬರಂಗಿಲ್ಲ, ನನಗೆ ಪೂಜಾ ಮಾಡಕ್ ಬರಂಗಿಲ್ಲ, ನನಗೆ ಜಪ ಮಾಡಕ್ ಬರಂಗಿಲ್ಲ, ನನಗೆ ಧ್ಯಾನ ಮಾಡಕ್ ಬರಂಗಿಲ್ಲ, ನನಗೆ ಇವು ಯಾವೂ ಬರಂಗಿಲ್ಲ ಪರಮಾತ್ಮ. ಆದರೂ ನಾನು ನಿನ್ನ ಪದರಿಗೆ ಬಂದೀನಿ, ನನ್ನ ಕೈ ಬಿಡಬೇಡ ಭಗವಂತ, ನೀ ಕೈ ಹಿಡಿದ್ರೆ ನಾ ಉಳಿತೀನಿ, ಇಲ್ದ್ರ ಇಲ್ಲ ಅಂತ ತಿಳ್ಕೊಂಡು ನಿನ್ನ ವಿದ್ಯೆ ನಿನ್ನ ಬುದ್ಧಿ ಬಾಜಿಗೆ ಸರಿಸಿ ಅವನ ಪಾದ ಹಿಡ್ಕೊ. ಭಗವಂತ ಗೀತೆಯಲ್ಲಿ ಅರ್ಜುನನಿಗೆ ಅದೇ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ. 18ನೇ ಅಧ್ಯಾಯ ಗೀತಾ. ನೀ ಎಲ್ಲ ಶಾಣೆತನ ಬಿಟ್ಕೊಡು. ಶಾಣೆ ಆಗಿ ದೇವ್ರ ಬಳಿ ಹೋದ್ರೆ ಕೆಲಸ ಕೊಡಂಗಿಲ್ಲ, ದಡ್ಡಾಗಿ ಹೋಗ್ಬೇಕು. ಕೊಡಗು ಸಿತ್ತಲ್ರಿ, ಇಲ್ಲೇ ನಮ್ಮ ಸುರ್ಪುರ್ ತಾಲೂಕಿನೊಳಗ ಕೊಳ್ಳೂರು ಅಂತ ಒಂದು ಊರದ, ಅಲ್ಲಿ ಶಿವನ ಗುಡಿ ಅದ. ಹಿಂಗೆ ನಿಮ್ಮಲ್ಲಿ ಹಂಗೆ ಮಾದೇವನ ಗುಡಿ ಇದಲ್ಲ, ಹಂಗೆ ಮಾದೇವನ ಗುಡಿ ಅದ. ಪೂಜಾರಿ ಏನು ಅದರಲ್ಲ ನಂಬಲ್ಲಿ. ಹಂಗ ಅವ್ರ ಮಗಳು ಕಲ್ಲಿನಾಥ ಒಂದಿನ ಪೂಜಾ ಮಾಡಕ್ ಹೋಯ್ತದ. ಅವ್ರ ಅಪ್ಪ ಯಾವುದೋ ಊರಿಗೆ ಹೋದ್ರ. ಆ ಚರಿತ್ರೆ ತೆಗೆದು ನೋಡ್ರಿ, ನಿಮ್ಗೆ ಗೊತ್ತದ. ನೀವು ಒಂದು ಹಾಡು ಹಾಡ್ತಿರದ್ರ, ಬಾಲಿಗೊಲೆದು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಹಾಡು ಹಾಡ್ತಿರಿ. ಕರ್ಪೂರ ಆರತಿ ಬೆಳಗಿರೆ ಸೊನ್ನಲಿಗೆ ಸಿದ್ದರಾಮನ ಹಾಡು ಹಾಡ್ತಾ ಪರಮಾತ್ಮನಿಗೆ ವರ್ಣನ ಮಾಡ್ಕೊಂತ ಬಾಲಿ ಒಲಿದನು. ಬಾಲಿ ಅಂದ್ರೆ ಅಕ್ಕಿನೇ ಸಣ್ಣ ಹುಡುಗಿ. ಹಾಲ ಸವಿದನು ಅಂದ್ರೆ ಅಕ್ಕಿ ಒಯ್ದಿದ ಹಾಲು ಕುಡ್ದನ್ ಕಲ್ಲಿನಾಥ. ಅದ್ರ ಸಲುವಾಗಿ ಇಲ್ಲಿ ಆ ಮಾತನ್ನ ಹೇಳ್ತಾ ಉದಾಹರಣೆ ಕೊಟ್ಟಿದ್ದಾರ. ಪರಮಾತ್ಮ ನಿಮ್ ಮಗುವಾಗಿ ಅವನ ಹತ್ರ ಹೋಗು,
ಕಪಟ ಇಟ್ಕೋಬೇಡ ಮನಸ್ಸಿನೊಳಗ. ನಿಷ್ಕಪಟ ನಿಷ್ಕಲ್ಮಶ ಭಾವದಿಂದ ಅತ್ಯಂತ ಕಿಂಕರನಾಗಿ ನಿನಗೆ ಬಿಟ್ಟರೆ ನನಗೆ ಯಾರು ಗತಿ ಇಲ್ಲ ಅಂತ ತಿಳ್ಕೊಂಡು 2 ವರ್ಷದ ಮಗು ಹೆಂಗ ತಾಯಿ ಮೇಲೆ ನಿರ್ಭಾರದ ಹಾಗ ನೀನು ಭಗವಂತನ ಮೇಲೆ ನಿರ್ಭಾರ ಆದಿ ಅಂದ್ರೆ ಆವಾಗ ಪರಮಾತ್ಮ ನಿನ್ನ ಕೈ ಹಿಡಿತಾನ. ನಾ ಓದಿದವಿದ್ದ, ನಾ ಶಾಣೆ ಇದ್ದ, ನಾ ಸಾವುಕಾರ ಇದ್ದ, ನನಗೂ ಜನ ಬಾಬು ಅಂತಾರ, ನಾ ಹಾಗಿದ್ದ ಹೀಗಿದ್ದ ಅನ್ನುವ ಒಂದೇ ಮಾತು ನಿನ್ನ ಮನಸ್ಸಿನೊಳಗಿತ್ತಂದ್ರ. ಖೀರ್ ಬಹಳ ಚಂದ ಮಾಡ್ಯಾರ. ಆಕಳ ಹಾಲು ಘಟಾಶಿ ಒಲೆ ಮೇಲಿಟ್ಟು ಕುದಿಸಿ ಕೆಂಪಗ ಬಣ್ಣ ಆಗ್ಯದ. ಅದ್ರ ಕೇಸರ ಹಾಕ್ಯಾರ, ಅದ್ರಾಗ ಯಾಲಕ್ಕಿ ಹಾಕ್ಯಾರ, ಅದ್ರಾಗ ಮಿಶ್ರಿ ಕಲ್ಲು ಸಕ್ರಿ ಕುಟ್ಟಿ ಅದು ಪೌಡರ್ ಮಾಡಿ ಹಾಕ್ಯಾರ, ಎಲ್ಲ ಹಾಕ್ಯಾರ. ಇನ್ನೇನು ಚಿರಂಜಿನೂ ಹಾಕ್ಯಾರ, ಮಳೆ ಬೀಜ. ಇನ್ನೇನು ಕುಡಿಬೇಕಂತಿದ ನೊಣ ಬಂದು ಒಳಗೆ ಬಿತ್ತು. ಹೆಂಗ್ ಮಾಡ್ತಿ ಹಾಲು ಅಲ್ಲೇನದು, ಖೀರ್ ಅಲ್ಲೇನದು, ಅದ್ರೊಳಗ ಕಾಜು ಹಾಕಿಲ್ಲೇನು, ಅದ್ರೊಳಗೇನಪ್ಪ ಅಂದ್ರೆ ಚಿರಂಜಿ ಹಾಕಿಲ್ಲೇನು, ಕೇಸರ ಹಾಕಿಲ್ಲೇನು, ಅದ್ರಾಗ ಸಕ್ರಿ ಹಾಕಿಲ್ಲೇನು, ಎಲ್ಲ ಬರೋಬರಿ ಅದ. ಆದ್ರ ಒಳಗ ಒಂದು ನೊಣ ಬಿತ್ತಂದ್ರ ಅದ್ಯಾಂಗ ತಿಪ್ಪಿಗೆ ಚಲಿಬೇಕು, ಕುಡಿಯಕ್ ಬರಂಗಿಲ್ಲ. ಹಾಂಗ ನೀ ಎಲ್ಲಾನು ಚಂದ ಇದ್ದಿರ್ಬೇಕು. ಹಂಬಿ ಪುಚ್ಛ ಎನ್ನುವ ಒಂದು ಅಹಂಕಾರ ಇತ್ತಂದ್ರ ದೇವ್ರು ನಿನಗೋಯ್ ತಿಪ್ಪ್ಯಾಗ ಚೆಲ್ತಾನ, ಅವ ನಿನಗೆ ಸ್ವೀಕಾರ ಮಾಡಿ. ಅದಕ್ಕೆ ಬಸವಣ್ಣನವರು ಹೇಳ್ತಾರ, ಸದು ವಿನಯವೇ ಸದಾ ಶಿವನ ಒಲುಮೆಯ ಕೂಡಲ ಸಂಗಮ ದೇವ. ಯಾರೋ ಕೇಳೋರಂತ ಬಸವಣ್ಣನವ್ರಿಗೆ, ದೇವ್ರು ಯಾರಿಗೆ ಸಿಗ್ತಾನ ಅಂದ್ರೆ ಬಾಗಿದವನಿಗೆ ಸಿಗ್ತಾನ ಅಂದ್ರು. ನಿಮ್ದು ಗುಡಿ ಇನ್ನ ಚಂದೇ ಅದ, ಏಟರ ಬಾಗಬೇಕಾಗ್ತದ. ಈಗೆಲ್ಲ 7 ಫೀಟ್ 8 ಫೀಟಿಂದ ಇರ್ತಾವ ಬಾಕಿಲು. ದೇವ್ರ ಗುಡಿಯಾಗ ಬಾಗ ಜರೋತಿಲ್ಲ. ನೀವು ಕುರುಪೇಳಿಗೆ ಯಾರು ಹೋಗಿರ್ಬೇಕು, ಅಡವ್ಯಾಗ ಒಂದು ಬಸವಣ್ಣನ ಗುಡಿ ಅದ, ಅದು ಬಗ್ಗಿ ಹೋಗೋದು ಅಲ್ಲ, ಕುಂತೆ ಹೋಗ್ಬೇಕಾಗ್ತದ. ಒಳ ಬಾಗಿನೇ ಹೋಗ, ದೇವ್ರ ಗುಡಿಯಾಗಾರ ಇಟ್ಟು ಬಾಗು ಅಂತ ನಮ್ಮ ಹಿರಿಯರು. ಇದು ಯಾರ ಮುಂದೆ ಬಗ್ಗ ಮನುಷ್ಯ ಅಲ್ಲ, ಶಟದೆ ತಿರುಗುತ್ತದ. ದೇವರು ಬಾಗಿದವನಿಗೆ ಸಿಗುತ್ತಾನೋ, ಶಟದವನಿಗೆ ಸಿಗಂಗಿಲ್ಲ ಅಂತ ತಿಳ್ಕೊಂಡು ಆ ಸಂದೇಶವನ್ನ ಮಾಡುವ ಸಲುವಾಗಿ ಹಿಂದಿನ ನಮ್ಮ ಪೂರ್ವಜರು ದೇವ್ರ ಗುಡಿ ಮನೆ ಬಾಕಿಲು ದೊಡ್ಡದು ಮಾಡ್ತಿರು, ದೇವ್ರ ಬಾಕಿಲು ಬಹಳ ಸಣ್ಣದಿರ್ತಿತ್ತು. ಇದೇ ಅಭಿಪ್ರಾಯದಿಂದ ಅದರ ಸಲುವಾಗಿ ಸಿದ್ಧಾರೂಢಪ್ಪನ ಅನುಪಮವಾದ ಕಥಾಮೃತದೊಳಗ ಶಿವದಾಸ್ ಮಹಾಸ್ವಾಮಿ ಎಷ್ಟೊಂದು ವಿನಯದಿಂದ ಸಿದ್ಧಾರೂಢಪ್ಪನ ಪಾದದ ಮೇಲೆ ಉರುಳಾಡ್ತಾ ಇದ್ದಾನೆ. ಹೇ ಸದ್ಗುರುನಾಥ, ನಾನು ಜಡ ಇದ್ದೀನಿ, ಮಂದಮತಿ ಇದ್ದೀನಿ, ಅಜ್ಞಾನಿ ಇದ್ದೀನಿ, ಅವಿವೇಕಿ ಇದ್ದೀನಿ. ನಿನ್ನಂತ ಪರಮಾತ್ಮನ ಅವತಾರಿಯ ದಿವ್ಯ ಜ್ಞಾನಿಯ ಚರಿತ್ರೆ ಹೇಳು ಅಂದ್ರೆ ನನ್ನಿಂದ ಏನು ಸಾಧ್ಯ ಅದ? ನೀ ನನ್ನ ಮ್ಯಾಲ ಕೃಪಾ ಮಾಡಬೇಕು, ನೀ ನನ್ನ ಹೃದಯದೊಳಗೆ ನೆಲೆಸಬೇಕು, ನೆಲೆಸಿ ನೀ ಹೇಳಬೇಕು, ನಾ ಬರೀಬೇಕು. ಈ ದೇವ್ರು ಹಿಡಿತಾವಂತ ನೋಡ್ರಿ. ಭೂತ ಪ್ರೇತ ಅವು ಎತ್ತೋಗ್ಯವು. ಈಗ ಮೊದಲು ಬಹಳ ಜೋರ್ ಇರ್ತಿತ್ತು, ಅದ್ರದ್ದು ಮೈ ಮ್ಯಾಲ ಬಂತಂದ್ರ ಅದು ಆವೇಶ ಅಂತಾರ. ಆವೇಶ ಭೂತಾವೇಶ ಆಯ್ತಂದ್ರ ಅವನ ಜಾತಿ ಕುಲ ಗೋತ್ರ ಎಲ್ಲವನ್ನ ಮರೆತು ಅದ್ರ ಮಾತಾಡಕ್ ಚಾಲು ಮಾಡ್ತಾನ. ಒಂದು ಭೂತ ಆವೇಶ ಆಯ್ತಂದ್ರ ಅವನ ಭಾಷೆ ಬದಲಿ ಆಯ್ತದ, ಅವನ ಇರುವಿಕೆ ಬದಲಾವಣೆ ಆಯ್ತದ, ಎಲ್ಲನೇ ಬದಲಾವಣೆ ಆಯ್ತದ. ಭೂತಾವೇಷ್ಟಿತನಾಗಿರ್ತಕ್ಕಂಥ ಮನುಷ್ಯ ಹೆಂಗ ಬದಲಾವಣೆ ಆಗ್ತಾನೋ, ಸದ್ಗುರು ಕೃಪಾ ಆವೇಶ ಆಯ್ತಂದ್ರ ಅವನ ಜೀವನ ಪೂರ ಬದಲಾವಣೆ ಆಗ್ತದ. ಮನುಷ್ಯರಂಗೆ ಕಾಣಿಸಿದ್ರು ಮನುಷ್ಯ ಅಲ್ಲ, ಮಹಾತ್ಮ ಆಗಿಬಿಡ್ತಾನ, ಸಂತ ಆಗಿಬಿಡ್ತಾನ. ಅದರ ಸಲುವಾಗಿ ಗುರುಚರಣದೊಳಗ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೇ ಸದ್ಗುರು, ಹೇ ಪರಮಾತ್ಮ, ನೀನು ನನ್ನ ಮೇಲೆ ಅಖಂಡವಾಗಿ ಆಶೀರ್ವಾದ ಮಾಡು. ನಾನು ನಿನ್ನ ಚರಿತ್ರವನ್ನ ಬರೀತೀನಿ. ನನಗೆ ಬರಿ ಅಂದ್ರೆ ಆಗಂಗಿಲ್ಲ. ಜ್ಞಾನೇಶ್ವರಿ ಮಹಾರಾಜರು ಚಮತ್ಕಾರ ಮಾಡಿದಂಗ ನೀ ನನ್ನ ಮೇಲೆ ಚಮತ್ಕಾರ ಮಾಡ್ಬೇಕು. ಅವ್ರ ವಾಣಿನ ಮೇಲೆ ಮಾಡ್ಯಾರ, ನೀಟ ನನ್ನ ಮೇಲೆ ಮಾಡು ಅಂದ್ರೆ ಹೆಂಗ? ನಿಂದ ನೀನೇ ಬರ್ಸ್ಕೋ ಅಂತ ಹೇಳ್ತಾ ಇದಾರ ಅವ್ರು. ಅಭಿಮಾನ ಏಟು ಉಳಿದಿಲ್ಲ ಇದೆ. ಈ ಗ್ರಂಥ ಇಷ್ಟು ಮಧುರ ಆಗ್ಲಕ್ಕ ಕಾರಣ ಅದೇ ಅದ. ಮಧುರತೆ ಎಲ್ಲಿ ಬರ್ತದ? ಮಾಧುರ್ಯ ಎಲ್ಲಿ ಬರ್ತದ? ಎಲ್ಲಿ ವಿನಯ ಅದ ಅಲ್ಲಿ ಮಧುರತೆ ಇರ್ತದ. ಮಾತಿನಾಗ ವಿನಯ ಇತ್ತು, ಮಾತು ಮಧುರ ಇರ್ತಾವ. ವಿನಯ ಇಲ್ದವ ಯಾಕೋ ಏನೋನೇ ಇರ್ತಾವ ಅವನ ಮಾತಿನ ಮೇಲೆ ತಿಳ್ಕೊಬೇಕು. ಇವ್ರ ಮನುಷ್ಯನ ಬಿರ್ಸದ, ಕಲ್ಲದನ, ಇನ್ನು ಮೃದು ಅದ ಅಂತ. ಮಾತು ಆಡೋದ್ರ ಮೇಲೆ ಗೊತ್ತಾಯ್ತದ. ಏನೋ ಯಾಕೋ ಅಂತೀನಂದ್ರ, ಏನೋ ಬಂದಿ ಯಾಕೆ ಬಂದಿ ಅಂತಿದ್ದ ಅಂದರ ತಿಳ್ಕೋಬೇಕು. ಇದು ಪೂರಾ ಪಾಷಾಣಿಯದ ಹೃದಯ, ಇಲ್ಲಿ ಏಟು ಮೆತ್ತಗನ್ನುವಂಥದ್ದು ಇಲ್ಲೇ ಇಲ್ಲ ಅಂತ ತಿಳ್ಕೋಬೇಕು. ವಿನಯ, ಮಾತಿನೊಳಗೆ ವಿನಯ ಬಂತು ಅಂದ್ರೆ ಮಾತು ಎಲ್ಲರಿಗೂ ಬೇಕಾಗ್ತಾವ್ರಿ. ಅದಕ್ಕೆ ಹೇಳೋದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಬಸವಣ್ಣನವರು ಅಲ್ಲಮ ಪ್ರಭುದೇವರು ಬರೀತಾರ, ಮಾತೆಂಬುವುದು ಜ್ಯೋತಿರ್ಲಿಂಗ, ಸ್ವರವೆಂಬುವುದು ಪರತತ್ವ. ಇನ್ನೇನು ಹೇಳ್ಬೇಕ್ರಿ? ಮಾತಿನೊಳಗ ವಿನಯ ಬಂತು ಅಂದ್ರೆ ಆ ವಿನಯದ ಮಾತುಗಳು ಭಗವಂತನ ಮುಂದೆ ಆಡದೇವಿ ಅಂದ್ರೆ ಅದುವೇ ಪ್ರಾರ್ಥನಾ ಆಗ್ತದ.
ಹೃದಯದೊಳಗೆ ವಿನಯ ತುಂಬಿರಬೇಕು. ಆ ವಿನಯದ ಮಾತುಗಳು ಬಾಯಿಂದ ದೇವ್ರ ಮುಂದೆ ಬಂದಿರಬೇಕು. ಅದೇ ಭಜನ, ಅದೇ ಸ್ತೋತ್ರ, ಅದೇ ಪ್ರಾರ್ಥನಾ. ನೀ ಏನ್ ಹಾಡ್ತಿ, ನೀ ಏಟ ಶಾಣೆ ಇದ್ದೀನಿ, ಯಾ ತತ್ವ ಪದ ಹಾಡ್ತೀವ ದೇವ್ರು ನೋಡಂಗಿಲ್ಲ. ಅವನಟ್ ಶಾಣ್ಯಾರ ನಾವ್ ಇರ್ಲಕ್ ಸಾಧ್ಯ ಇಲ್ಲ. ಅವ ಸರ್ವಜ್ಞ ಅದ. ಅವನ ಮುಂದೆ ನಾವೇ ಹಾಡಿ ಅವನಿಗೆ ಗೆಲ್ಲಕ್ಕೆ ಸಾಧ್ಯ ಅದ ನಮ್ಮಿಂದ? ಪರಮಾತ್ಮನಿಂದನೇ ವೇದ, ಪರಮಾತ್ಮನಿಂದನೇ ಶಾಸ್ತ್ರ, ಪರಮಾತ್ಮನಿಂದನೇ ಆಗಮ, ಪರಮಾತ್ಮನಿಂದನೇ ಪುರಾಣ, ಪರಮಾತ್ಮನಿಂದನೇ ಇತಿಹಾಸ. ಅವಂದೇ ತಗೊಂಡು ಅವಂದೇ ಏನಾರ ಮಾಡಿವು. ನಾವು ಬರೋ ಟೈಮಿಗೆ ಏನೂ ತಂದಿಲ್ಲ. ಅವಂದೇ ಕಲ್ಲು, ಅವಂದೇ ಮಣ್ಣು, ಅವಂದೇ ಎಲ್ಲ ತಗೊಂಡು ಒಂದು ಮನೆ ಕಟ್ಟಿ, ಹೇ ದೇವ್ರ ನನ್ನ ಮನ್ಯಾಗ ಒಂದು ನಿನಗೆ ಜಗಲಿ ಮಾಡಿ ಕೊಟ್ಟೆ ನೋಡು ಅನ್ನೋ ಮಂದಿ ನಾವು. ನೀ ಎಲ್ಲಿಂದ ತಂದೆಪ್ಪ? ಕಲ್ಲು ಯಾರ್ದು, ಮಣ್ಣು ಯಾರ್ದು, ನೀರು ಯಾರ್ದು, ಗಾಳಿ ಯಾರ್ದು, ಬೆಳಕೆ ಯಾರ್ದು, ಇವೆಲ್ಲ ಯಾರ್ದವು? ಪರಮಾತ್ಮಂದಿ ಯಾರವಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಅಂತಾರೆ ಬಹಳ ಚಂದ, ಮಹಾತ್ಮರಂತಾರ, ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯ. ನಿಂದ ನೆನಕೊಳ್ಳತೀನಿ ಪರಮಾತ್ಮ, ಇದ್ರೊಳಗೆ ನಂದೇನಿಲ್ಲ. ತೇರಾ ತುಜಕೋ ಅರ್ಪಣ ತ್ಯಾಲಾಗೆ ಮೇರ ಓಂ ಜೈ ಜಗದೀಶ ಹೆರೆ. ಇವ್ರು ತಿಳಿದವ್ರ ಮಾತು. ಈ ಭಾವನಾ ನಮ್ಮ ಮನಸ್ಸಿನೊಳಗೆ ಎಲ್ಲಿ ತನ ಬರಂಗಿಲ್ಲ, ಅಲ್ಲಿಯವರೆಗೆ ನಮ್ಮ ಭಕ್ತಿಯೊಳಗೆ ಪ್ರಗತಿ ಆಗಂಗಿಲ್ಲ. ಇದು ಪಕ್ಕ ತಿಳ್ಕೊರಿ ನೀವು. ದೇವ್ರ ಮುಂದೆ ಕುಳಿತು ಕಣ್ಣೀರು ದೇವ್ರ ಮುಂದೆ ಕುಂತು ವಿನಯದಿಂದ ಮನಸ್ಸು ಕರಗಿ ದೇವ್ರಿಗೆ ನೋಡ್ಕೊಂತ ಕಣ್ಣಾಗ ಒಂದೆರಡು ಹನಿ ನೀರು ಬಂದು ಅಂದ್ರೆ ನೀ ಬಹಳ ದೊಡ್ಡ ಭಕ್ತ ಅಂತ ಅವತ್ತ ತಿಳ್ಕೊನಿ. ಇಲ್ಲಾಂದ್ರೆ ಏನೂ ಇಲ್ಲ. ಚೆರ್ಗೆಗಿನ ನೀರು ಎಸರ ಹಾಕು, ಕೊಡದಾಗಿನ ನೀರು ಎಷ್ಟರೇ ಹಾಕು, ಅದೇನು ಆಗದಲ್ಲ ಹೋಗದಲ್ಲ. ನೀರು ಹೆಂಗ ಮ್ಯಾಲ ಹಾಕಿದ್ರೆ ಹೊರದು ಬರ್ತದಲ್ಲ ಕೆಳಗ, ಪರಮಾತ್ಮನ ಜಟದಾಗ ನೀರು ಹಾಕಿದ್ರೆ ಎಲ್ಲಿಗೆ ಬರ್ತದ? ಹರ್ಕೊಂಡು ಅವನ ಪಾದದ ಕಡೆ ಬರ್ತದ. ಹಾಂಗ ನಿನ್ನ ಬುದ್ಧಿ ತಲೆಯಾಗದ. ಇಲ್ಲಿನ ನಿನ್ನ ಬುದ್ಧಿ ಪರಮಾತ್ಮನ ಗುಣಲೀಲೆಗಳನ್ನ ನೆನಪು ಮಾಡಿಕೊಂಡು ಅದು ಕರೆಗೆ ಹರಿಕೋತ್ ಹೋಗಿ ಪರಮಾತ್ಮನ ಪಾದ ಸೇರ್ಬೇಕು. ಅವತ್ತೇ ನೀ ಭಕ್ತ, ಅವತ್ತೇ ನಿನಗೆ ದೇವರು ಸಿಗುತ್ತ. ಮನಸ್ಸು ಒಂದಾಗಿದಾಗ ದೇವರು ಅದು ಮಾತಾಡೋದು. ಅದ್ರ ಸಲುವಾಗಿ ಲೇಟ್ ಚಂದ ಮಾತು ಹೇಳಕ್ ಚಾಲು ಮಾಡಿದಾರ. ಮಹಾತ್ಮನ ಕೃಪಾ, ಪರಮಾತ್ಮನ ಕೃಪಾ ಈ ವಾಣಿಯದ ವಲಸ್ಲ. ವಿನಯವನ್ನೇ ಹಿತವ ತರ್ಕ, ಅನಪ ಶಬ್ದ ಅಚಲಿತಾರ್ಥ, ಅನಗ ಮಂತ್ರ ಆಗ ಮಂಗಳ್, ಇನಿತು ಬಿಡಿದು ವಚನದಲ್ಲಿ ಮಾಡಲಿಲ್ಲವೇ ತಪವ ಅಂತ ನಿಜ್ಗುಣಿಸೋ ಬಿಡಿದು ತಪಸ್ಸದ ವಾಣಿದು. ನೀ ಪರಮಾತ್ಮನ ಮುಂದೆ ವಿನಯದಿಂದ ಮಾತಾಡಕ್ ಚಾಲು ಮಾಡು. ಮನೆಗೆ ದೇವ್ರ ಜಗಲಿ ಅದ್ರ ಸಲುವಾಗಿನೇ ಮಾಡಿದಾರ. ಆ ಮನೆ ದೇವ್ರಂತ ಯಾವ್ದೋ ಊರಾಗಿರ್ತದ, ಮನೆಗೆ ದೇವ್ರ ಜಗಲಿ ಮಾಡಿರ್ತೀರಿಲ್ಲ, ಆ ಜಗಲಿ ಅದ್ರ ಸಲುವಾಗವ? ಉಪ್ಪಿನಕಾಯಿ ಗಿಡ ಸಲುವಾಗಲ್ಲ. ನಿಮ್ ಕಡೆ ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ. ಮನೆ ಜಗಲಿ ಇರ್ತದ ಹೈಟಿಗೆ, ಅದ್ರ ಕೆಳಗೆ ಹೊಲ್ಲ ಇರ್ತದ, ಉಪ್ಪಿನಕಾಯಿ ಭರಣಿ ಅಲ್ಲೇ ಇರ್ತದ. ನಾವು ಹಂಗಲ್ಲ. ಆ ಜಗಲಿ ಯಾಕದ ಅಂದ್ರ ನೀ ಮಾತಾಡೋ ಸಲುವಾಗದ. ಅಲ್ಲಿ ಹೋಗಿ ನಿನ್ನ ಸಂಸಾರದ ದುಃಖಗಳೆಲ್ಲ ಪರಮಾತ್ಮನ ಮುಂದೆ ಹೇಳಿ, ಹೇ ದೇವ ತಾಳಲಾರೆನು ತನುವನು ಶಂಭುಲಿಂಗವೇ ಪಾಲಿಶಂತೆರೆಗೆ ಭಿನ್ನೈಪೆ ಭೀತಿಯಳು. ಭಗವಂತನ ಚರಣದೊಳಗ ವಿನಮ್ರತೆಯಿಂದ ನೀ ಬಾಗಲಿಲ್ಲ ಅಂದ್ರೆ ವಿನಮ್ರತೆಯಿಂದ ಬಾಗುವುದಕ್ಕೆ ಶರಣಾಗತಿ ಅಂತ ಕರೆದಿದ್ದಾರ. ಶರಣಾಗತಿಗಿಂತ ಸಾಧನ ದೊಡ್ಡದು ಯಾವುದೂ ಇಲ್ಲ. 9 ಪ್ರಕಾರದ ಭಕ್ತಿಯೊಳಗ ಆತ್ಮನಿವೇದನ ಭಕ್ತಿ ಕೊನೆಯದ. ಆತ್ಮನಿವೇದನ ಭಕ್ತಿ ಇದ್ದಲ್ಲಿ ಪರಮಾತ್ಮ ಆಗಿಂದಾಗ ಪ್ರಕಟ ಆಗ್ತಾನೆ. ಅದರ ಸಲುವಾಗಿ ಸದ್ಗುರುವಿನ ಮುಂದೆ ಅತ್ಯಂತ ವಿನಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನ ಶಿವದಾಸ್ ಮಹಾಸ್ವಾಮಿ. ಹೇ ಸದ್ಗುರು, ನಿನ್ನ ಕೃಪಾ ಆಯ್ತಂದ್ರೆ ಕುಂಟ ನಡಿತಾನವೇಪ್ಪ, ಕುಂಟು ಕಾಲು ಬರ್ತಾವ. ನಿನ್ನ ಕೃಪಾ ಆಯ್ತಂದ್ರೆ ಕುರುಡಗ ಕಣ್ಣು ಬರ್ತಾವ. ನಿನ್ನ ಕೃಪಾ ಆಯ್ತಂದ್ರೆ ಮೂಕಗ ಮಾತು ಬರ್ತಾವ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ. ಹೇ ಸದ್ಗುರು, ಹಿಂಗ್ ಮಾಡ್ತಿ. ಇಂಥ ಮಹಿಮೆ ಉಳ್ಳಂತ ನೀನು ನನ್ನ ಮತಿಯನ್ನ ಪ್ರೇರಿಸುವಂತವನಾಗು. ನನ್ನ ಮತಿಗೆ ಪ್ರೇರಣೆ ಮಾಡು. ನಿನ್ನ ಪ್ರೇರಣೆ ಇತ್ತಂದ್ರೆ ನನ್ನ ಮನಸ್ಸು ಏನಾರ ಮಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಅಂತಾರ, ಆ ಮನುಷ್ಯ ಯಾಕೆ ಹಂಗದ? ಹೇಳೋರು ಕೇಳೋರು ಯಾರು ಇಲ್ದಕ್ಕೆ ಹಂಗದರಿ. ಒಂದೇ ಮಾತಂದು ಬಿಡ್ತಾರ. ಹೇಳೋರ್ ಮನೆಗೆ ಹಿರುಗಳು ಇರ್ಬೇಕು. ಯಾರ ಹಿರುಗಳು ಇದ್ದು ಅವ್ರು ಹೇಳ್ತೀರಂದ್ರೆ ಪರಗಳು ಬರೋಬರಿ ಇರ್ತಾವ. ಹಿರುಗಳೇ ಇಲ್ಲ ಅಂದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ಮನೆ ಮಾಡಕ್ ಚಾಲು ಮಾಡ್ತಾರೆ. ಇದು ಜಗತ್ತಿನ ನಿಯಮದ, ಅವ್ರದ್ದು ಇವ್ರದು ಅಂತಲ್ಲ. ಅದರ ಸಲುವಾಗಿ ಇಲ್ಲೇನಂತ ಅದನ್ನ, ನನ್ನ ಬುದ್ಧಿ ಇದು ಪ್ರಾಕೃತವಾದ ಬುದ್ಧಿ ಅದ, ನನ್ನ ಬುದ್ಧಿ ಇದು ಜಡವಾದ ಬುದ್ಧಿ ಅದ. ನನ್ನ ತಿಳುವಳಿಕೆರ ಏಟು, ನನ್ನ ಮಾತಾರ ಏಟು, ನನ್ನ ಸಾಮರ್ಥ್ಯರ ಏಟು. ನನ್ನ ಬುದ್ಧಿಗೆ ಪ್ರೇರಣಾ ನೀ ಕೊಟ್ಟಿ ಅಂದ್ರ ನನ್ನ ಬುದ್ಧಿಯಾಗ ಒಂದು ಪ್ರಕಾಶ ಬರ್ತದೆ. ಬುದ್ಧಿಯಾಗ ಪ್ರಕಾಶ ಬಂತು ಅಂದ್ರೆ ಪರಮಾತ್ಮ ನಿನ್ನ ಕೆಲಸ ಬರೋಬರಿ ಆಯ್ತದ. ಅದರ ಸಲುವಾಗಿ ಇಲ್ಲಿ ಹೇಳ್ತಾ ಇದ್ದಾನ, ನನ್ನ ಮತಿಗೆ ನೀನು ಪ್ರೇರಿಸುವಂತವನಾಗು. ಹೇ ದೇವ, ನಾನು ನಿನಗೆ ಯಾಕೆ ಹಿಂಗೆ ಕೇಳ್ತೀನಿ ಅಂದ್ರ ನಿನ್ನ ಸ್ವರೂಪ ಬಹಳ ದೊಡ್ಡದದ. ನಾನು ಯಾರ ಬಗ್ಗೆ ಬರಿಬೇಕಲ್ಲತ್ತೀನಿ, ಯಾರೋ ಒಬ್ಬ ಊರಾಗ ಮನುಷ್ಯ ಅದ, ಹಿರೇ ಮನುಷ್ಯ.
60-70 ವರ್ಷ ಆಗ್ಯಾವ, ಊರಿಗೆ ಉಪಕಾರ ಮಾಡಿದಾನ. ಬಹಳಷ್ಟು ಊರ ಮ್ಯಾಲ ಒಂದು ಏಸನದ ಉಪಕಾರ ಮಾಡ್ಯಾನ. ಗೋರ್ ಗರೀಬರು ಮದಿ ಇದ್ದರು ನಿಂತರು ಹೋಗಿ ನಿಂತು ಮಾಡ್ತಿದ್ದ, ರೊಕ್ಕ ಇಲ್ಲಂದ್ರೆ ಕೊಡ್ತಿದ್ದ, ಬಟ್ಟೆ ಇಲ್ಲಂದ್ರೆ ಕೊಡ್ತಿದ್ದ, ಪರೋಪಕಾರಿ ಮನುಷ್ಯ ಇದ್ದ. ಲೌಕಿಕನಾಗಿರ್ತಕ್ಕಂಥ ಒಬ್ಬ ಪರೋಪಕಾರಿ ಮನುಷ್ಯನ ಚರಿತ್ರೆ ಬರಿ ಅಂದ್ರೆ ಯಾವ ಕಾಲೇಜ್ ಪ್ರೊಫೆಸರ್ ಬರೀತಾನ. ಅವ ಮಾಡಿವೆಲ್ಲ ಕಣ್ಣಿಗೆ ಕಾಣಿಸ್ಲತ್ತಾವ. ಅವು ಅಲೌಕಿಕ ಕ್ರಿಯೆಗಳೆಲ್ಲ ಅವ ಮಾಡಿದ. ಅವ ಮಾಡಿದ ಯಾವ ಕೆಲಸನೂ ಅಲೌಕಿಕ ಕೆಲಸ ಅಲ್ಲ, ಪ್ರಪಂಚದ ಕೆಲಸನೇ ಅವ ಮಾಡಿದಾನ. ಪ್ರಾಪಂಚಿಕರಾಗಿರ್ತಕ್ಕಂಥ ನಾವು ಅವ ಮಾಡಿದೆಲ್ಲ ಕಣ್ಣಾರು ನೋಡಿದೆವು. ಅಲ್ಲೇನು ತೆರಿ ಕೆಡಿಸ್ಕೊಂಬ ಜರುತ್ತಿಲ್ಲ. ಈ ಬಾವಿ ಅವರೇ ಹೊಡ್ಸ್ಯಾರ ನೋಡ್ರಿ, ಈ ಕಟ್ಟಿ ಅವರೇ ಕಟ್ಸ್ಯಾರ ನೋಡ್ರಿ, ಈಸ್ ಗಿಡ ಅವರೇ ಹಚ್ಚಾರ ನೋಡ್ರಿ. ಹಿಂಗ್ ಒಂದಲ್ಲ 100 ನಮ್ನ ಅವನ ಬಗ್ಗೆ ನಾವು ಬರಿ ಅಂದ್ರೆ ಬರಿತೇವೆ, ಹೇಳಂದ್ರೆ ಹೇಳ್ತೀವಿ. ಇದು ಪ್ರಾಕೃತ ವಿಷಯದ. ಜಗತ್ತಿನ ಜೊತೆಗೆ ಕುಂತಾನ, ಅವ್ರ ಜೊತೆಗೆ ಮಾತಾಡ್ಯಾನ, ಇವ್ರ ಜೊತೆಗೆ ಮಾತಾಡ್ಯಾನ. ಅವ ಯಾರ್ಯಾರು ಅವನು ವಯಸ್ಸಿನವರ ಅವ್ರ ಗೆಳೆಯರು ಯಾರ ಹತ್ರ ಇದ್ರು ಅವ್ರ ಬರ್ ಹೋಗಿ ಕುಂತು ಕೇಳ್ತಾನೆ. ನೀವು ಅವ್ರು ಬಹಳ ವರ್ಷ ಅವ್ರ ಜೊತೆ ಕುಂತೀರಿ, ಅವ್ರ ಸ್ವಭಾವ ಎಲ್ಲ ನಿಮಗೆ ಗೊತ್ತದ. ಆ ಮನುಷ್ಯನ ವಿಶೇಷತೆ ಏನು ನಮಗೆ ಹೇಳ್ರಿ, ನಾವು ಒಂದು 2 ಪೇಜ್ ಬರೆಯಲಿದ್ದೀನಿ ಅವ್ರ ಬಗ್ಗೆದಾಗ. ಇವೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದ್ದಿದ್ದು ಮಾತವ. ಹಿಂಗ ಬರಿ ಅಂದ್ರೆ ಬರಿಬಹುದು. ಜಗತ್ತಿನ ಮಧ್ಯದೊಳಗೆ ಬೆಳೆದು ಜಗತ್ತಿನ ವ್ಯವಹಾರ ಮಾಡಿದ ಅವನು ಜಗತ್ತಿನ ವ್ಯವಹಾರ ಮಾಡ್ಯಾನ. ನಾವು ಈ ಜಗತ್ತಿನೊಳಗಿದ್ದು ವ್ಯವಹಾರ ಮಾಡಿದೇವಿ. ಅವ ನಮಗಿನ ಇಟ್ಟು ಹೆಚ್ಚಿನ ಮಾಡಿರ್ಬೇಕು. ಅವನು ಬರಿ ಅಂದ್ರೆ ಅದು ಬರೀಲಕ್ ನಮ್ಮ ಬುದ್ಧಿ ಕೆಲಸ ಮಾಡ್ತದ. ಯಾವನು ವಸತಿ ಬ್ರಹ್ಮದೊಳಗದನೋ, ಯಾವನು ಮನಸ್ಸು ಬ್ರಹ್ಮದೊಳಗೆ ಮುಳುಗ್ಯದೋ ಅವನ ಬಗ್ಗೆ ಬರಿ ಅಂದ್ರೆ ನಾವೇನ್ ಮಾಡ್ರಿ, ನಮ್ಗಾರ ಬ್ರಹ್ಮದ ಜ್ಞಾನನೇ ಇಲ್ಲ. ಪರಮಾತ್ಮ ಏನಂತೆ ನಮಗೆ ಗೊತ್ತಿಲ್ಲ. ಅವನ ಮನಸ್ಸು ಪರಮಾತ್ಮನೊಳಗದ. ಯೇಷಾಂ ಬ್ರಹ್ಮಣಿ ರಮತೆ ಚಿತ್ತಂ. ಅದರ ಸಲುವಾಗಿ ಈ ಮಾತನ್ನು ಬರೀತಾ ಅದನ್ನು ಭಾರಿ ಅದ್ಭುತವಾದ ಮಾತು. ಸದಾ ಕಾಲದಲ್ಲಿಯೂ ಚಿತ್ ಸ್ವರೂಪದಲ್ಲಿಯೇ ಇದ್ದುಕೊಂಡು, ಈ ಮಾತು ಬಹಳ ಮಜಾ ಅದ. ಆತ್ಮ ಚೇತನ ಅದ, ಶರೀರ ಜಡ ಅದ. ದೇಹ ಭಾವದೊಳಗಿದ್ದವನ ಮಾತು ಬ್ಯಾರೆ, ಚೈತನ್ಯ ಭಾವದೊಳಗಿದ್ದವನ ಮಾತು ಬ್ಯಾರೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಬ್ರಹ್ಮದೊಳಗೆ ನೆಲೆ ನಿಂತಿರ್ತಕ್ಕಂಥ ಪುಣ್ಯಾತ್ಮನಿಗೆ ಜಗತ್ತಿಂದೇನು ಗೊತ್ತಿಲ್ಲ. ಒಂದು ಊರಾಗ ಅಡವ್ಯಾಗ ಹೊಳಿ ದಡದೊಳಗ ಒಂದು ಆಶ್ರಮ ಇತ್ತು. ಆಲದ ಗಿಡದ ಸಮೀಪ ಒಂದು ಆಶ್ರಮ, ಪರ್ಣ ಕುಟೀರ, ಹುಲ್ಲಿನ. ಆಪಂತ ಬೆಳೀತದಲ್ಲ ಹುಲ್ಲದು. ಅದಕ್ಕೊಂದು ಗುಡಿಸಲಿತ್ತು. ಒಬ್ಬ ಮಹಾತ್ಮ ಇದ್ದಲ್ಲಿ, ಬಹಳ ದೊಡ್ಡ ಮಹಾತ್ಮ. ಊರಾಗ ಊಟದ ಸಲುವಾಗಿ ಮಾಧುಕರಿ ಭಿಕ್ಷೆಗಾಗಿ ಬರ್ತಿದ್ದ, ಕಾಂತಿ ಭಿಕ್ಷೆಗಾಗಿ. ಒಂದು ಸಾರಿ ಊಟ ಮಾಡವ, ಇಡೀ ದಿನ ಭಜನೆ ಮಾಡವ. ಮಹಾನ್ ಮಹಾತ್ಮ ಇದ್ದ. ಯಾವುದೋ ಊರಾಗ ಒಬ್ಬ ಮನುಷ್ಯ ಸಂಸಾರದ ವ್ಯತ್ಯಾಸ ಆಗೋರಿಗೆ ಶಿಷ್ಯ ಆಗಿ ಹೋದಲ್ಲಿ ಅವ್ರ ಮಠದಾಗ ಉಳ್ದ. ಯಪ್ಪ ಇನ್ನು ಸಾಯುತ್ತಾನ ನಿಮ್ಮ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಗುರುಗಳಿಗೂ ಚಂದ ಅನಿಸ್ತು. ಇರುವಪ್ಪ ಅಂದ್ರು. ಮಠ ಉಡುತ್ತಿದ್ದ, ಅವನೇ ಕಸ ಗೂಡಿಸ್ತಿದ್ದ, ಆಕಳ ಸೆಗಣಿ ತಂದು ಸಾರಿಸ್ತಿದ್ದ, ಗುರುಗಳಿಗೆ ಪೂಜೆದೆಲ್ಲ ವ್ಯವಸ್ಥೆ ಮಾಡ್ತಿದ್ದ, ಬಟ್ಟೆ ತೊಳಿತಿದ್ದ. ಗುರುಗಳ ಕಾಂತಿ ಭಿಕ್ಷೆ ಮಾಡೋದೇ ಬಿಡಿಸಾಕ್ದ, ಅವನೇ ಹೋಗಿ ತರ್ತಿದ್ದ. ಮಠಕ್ಕೆ ಬಂದವರಿಗೆ ಊಟ ಕೊಡ್ತಿದ್ದ, ಮತ್ತೇನೇನೋ ಏನೇನೋ ಎಲ್ಲ ಮಾಡ್ತಿದ್ದವ. ಮಠದಾಗ ಹೂವಿನ ಗಿಡ ಹಚ್ಚಿದ, ಎಲ್ಲ ವ್ಯವಸ್ಥೆ ಮಾಡ್ತಿದ್ದ. ಒಂದ್ ದಿವಸ ಗುರುಗಳು ಸಾಯಂಕಾಲ ಪೂಜೆ ಕುಳಿತಿದ್ದ. ಶಿಷ್ಯ ಹೊರಗೆ ಬಟ್ಟೆ ತೊಳಿತಾರ. ಗುರುಗಳು ಚಿಟ್ಟಂತ ಚೀರಿದ್ರು. ಒಮ್ಮೆ ಶಿಷ್ಯ ಅಂದ, ನಮ್ಮ ಗುರುಗಳು ಯಾಕೆ ಚೀರಿದ್ರು ಅಂತ ಕೆಲಸ ಅಲ್ಲೇ ಬಿಟ್ಟು ಓಡದ. ಬಟ್ಟೆ ತೊಳೆಯೋದು, ಬಟ್ಟೆ ಒಗಿದಂತೀವಿ, ಬಟ್ಟೆ ತೊಳೆಯೋದು ಬಿಟ್ಟು ಒಳಗೆ ಹೋದ. ಯಾಕ್ರಿ ಅಪ್ಪ ಅಂದ್ರ ಟಣ ಕುಣಿಲತ್ತಿರೋ ಒಳಗೆ. ಯಾಕ್ರಿ ಅಪ್ಪ ಅಂದ್ರ ಕಲಿ ಇಲಿಮರಿ ಬಂದೋದು, ಅದಕ್ಕೆ ಒಯ್ದು ಹೊರಗ ಅಂದ್ರು. ಏನು ಹಾವು ಚೇಳುವಲ್ಲ, ಇಲಿಮರಿ. ಆ ಇಲಿಮರಿ ಬಂದದು, ಅದಕ್ಕೆ ಹೊರಗೊಯ್ಯಿ ಅಂದ. ಇಪ್ಪ ಏನ್ರಿ ಸಣ್ಣ ಇಲಿಮರಿ ಅದ, ಅದಕ್ಕೆ ಹೊಡೆ ಗೊತ್ತಿಲ್ಲ ಅಂತಾರಲ್ಲ. ಹಳ್ಳೆ ಒಂದು ಮಾತಂತಾರ, ನೀ ನನಗ ಮರಕ್ಕೆ ಬಡದು ಬೆಕ್ಕಿಗೆ ಅಂಜಿಸಿ ನಂಗೆ ಮಾಡಬೇಡಿ, ನಾ ಏನು ಬೆಕ್ಕಲ್ಲ. ಜಗಳದಾಗ ಅಂತೀರಿಲ್ಲ ನೀವು, ಈ ಮಾತು ನಿಮ್ಮೂರಾಗ ಅಂತಾರಿಲ್ಲ. ಮರಕ್ಕೆ ಬಡದು ಬೆಕ್ಕಿಗೆ ಅಂಜಿಸಿ ನಂಗೆ ನೀ ನನಗೆ ಮಾಡ್ಲಾಕ್ ಹೋಗ್ಬೇಡ. ನನಗೆ ಬಿ ಎಲ್ಲ ಗೊತ್ತದ, ನಿನಗೆ ಎಷ್ಟು ಗೊತ್ತದ, ನಿನಗಿನ ಹೆಚ್ಚಿಗೆ ನನಗೆ ಗೊತ್ತದ. ಇವೆಲ್ಲ ಬಹಳ ಮಜಾ ಇರ್ತಾವಲ್ಲ ಸಂಸಾರದ ವ್ಯವಹಾರಗಳು. ಯಪ್ಪ ಸಣ್ಣ ಇಲ್ಲಿರಿ, ಆ ಇಲ್ಸಾಬತ್ತಿ ಏನ್ ಮಾಡ್ತದ, ನಿಮಗೆ ಮರಿ ಅದ, ಅದಕ್ಕೆ ನೋಡಿ ನೀವು ಈಟ್ ಹೆದರದ್ರಿ ಹೆಂಗ ಅಂದ. ತಮ್ಮ ಏನಾರ ಮಾಡು. ಅವ್ರು ಹೋಗಿ ಜಗಲಿ ಮೇಲೆ ನಿಂತಿರು. ಹೋದ ಹಳ್ಳಗ, ಅದಕ್ಕ ಬಟ್ಟೆ ಹಾಕದ, ಅದ್ರ ಮೇಲೆ ಹಿಡ್ಕೊಂಡು ಒಯ್ದ, ಅಡವ್ಯಾಗ ಬಿಟ್ಟ. ಗುರುಗಳು ಪೂಜೆ ಮಾಡ್ಕೊಂಡ್ರು. ಪೂಜಾ ಮುಗಿಸಿ 2 ಗಂಟೆ ಬಾದ್ನವ್ರು ಎದಿ ಧಡ ಹೊಡ್ಕೊಳತ್ತಿತ್ತು. ಶಿಷ್ಯ ಅಂದ, ಯಪ್ಪ ಅಡವ್ಯಾಗ ಮತ್ತೆ ಹೆಂಗ್ ಉಳಿದ್ರಿ ನೀವು ಇಲ್ಲಿ, ಹಿಂಗಾದ್ರೆ ಹೆಂಗ್ರಿಪ್ಪ ನಿಮ್ದು, ಆಶ್ಚರ್ಯದಲ್ಲ ಅಂದ. ಮತ್ತೊಂದು ತಿಂಗಳು 2 ತಿಂಗಳು ಹೋಗಿತ್ತು.
ಶಿಷ್ಯ ಮಧ್ಯಾಹ್ನದೊಳಗೆ ಊರಾಗ ಹೋಗಿ ಬರ್ತಾ ಇದ್ದಾನ. 5 ಗಂಟೆ ಸಮಯ ಆಗ್ಯದ. ಗುರುಗಳಿಗೆ ನೀರು ಕಾಶಿ ಇಟ್ಟಿದ್ದಾನ. ಕಟ್ಟಿಗೆ ತರಕ್ ಹೋಗಿದ್ದಾನ ಅಡವ್ಯಾಗ, ತಗೊಂಡು ಬರ್ತಾ ಇದ್ದಾನ. ಇನ್ನ ಒಂದು ಅರ್ಧ ಕಿಲೋಮೀಟರ್ ಮೇಲಿದ್ದ ಗುರುಗಳು ಗಿಡದ ಕೆಳಗೆ ಕಣ್ಣು ಮುಚ್ಕೊಂಡು ಕುಂತಿದಾರ. ಆ ಸಮಯದೊಳಗೆ ಅಡವ್ಯಾಗಿದ್ದೊಂದು ಹುಲಿ ಬಂದದ. ಗುರುಗಳೇ ಅದ ಅಡವ್ಯಾಗಿಂದ ಒಂದು ಹುಲಿ ಬಂದದ. ಸಲುವಿದ ಬೆಕ್ಕ ಹೆಂಗೆ ಎದುರು ಕೂಡಲ್ಲ ಹಂಗ ಗುರುಗಳು ಕಟ್ಟಿ ಮೇಲೆ ಕುಟ್ಟಾರ. ಆಲದ ಗಿಡದ ಕಟ್ಟಿ ಮೇಲೆ ಅವ್ರ ಎದುರು ಹುಲಿ ಕುಂತಾರ. ಅವಂದ ಕಣ್ಣು ತಿಕ್ಕೊಂಡು ನೋಡ್ಲತ್ತದ ಏನದ ಎದುರು ಕುಂತಿದಂತ. ಆಕಳದ ಏನಾರ ಇಲ್ಲ, ಹುಲಿ ಅದದ ಇರೋದರ ಹುಲಿ ಅದ. ಅಯ್ಯಪ್ಪ ನಾವು ಉಳಿದ್ರ ಸಾಕಂತ ಕಟ್ಟಿಗೆ ಹೊರಿ ಎದ್ದೆ ಬಿಟ್ಟು ಗಿಡದಾಗ ಏರಿ ಕುಂತ. ಹುಲಿ ಎದತು ಎದ್ದಿದ್ದೆ ಹೋಗಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತು. ಅಡವ್ಯಾಗ ಹೋಗ್ಬಿಟ್ಟಿತು. ಶಿಷ್ಯ ಬಂದನಿಗೆ ಶಿಷ್ಯ ಬಂದು ನೋಡ್ತಾ ಇದ್ದಾನ. ಗುರುಗಳು ಕಣ್ಣು ಮುಸುರು. ಇಲ್ಲಿಗೆ ನೋಡಿ ಹಂಗಾಗ್ಯದ, ಹುಲಿಗೆ ನೋಡಿ ಹಾರ್ಟ್ ಅಟ್ಯಾಕೇ ಆಗಿರ್ಬೇಕು. ಇವ್ರು ಬಂದವ ಅವ ತಿಳ್ಕೊಂಡಿ ಅದು ಇಲಿ ಮನೆಗೆ ನೋಡಿ ನಮ್ಮ ಗುರು ಬದುಕೋ ಜೀವ ಅಂತ ತಿಳ್ಕೊಂಡು ಚಿಟ್ಟಂತ ಚೀರ್ ಕಾರ್ದಿಂದ ಇವತ್ತರ ಹುಲಿ ಬಂದದ. ನನ್ನ ಗುರುವಿನ ಮುಗಿದ ಅದು ಏನು ಮಾಡಿದ್ರೆ ನನ್ನ ಗುರು ಹೋಗಿರ್ಬೇಕು ಅಂದ. 5 ನಿಮಿಷದ ಗುರುಗಳು ಕಣ್ ತೆರೆದವ್ರು. 5 ನಿಮಿಷದ ಗುರುಗಳು ಕಣ್ ತೆರೆದವ್ರು. ಆಗವಂತನ ಯಪ್ಪ ನೀವು ಇಲಿ ಬಂದರ ನೀವು ಶಿಷ್ಯ ಬಾನು ಅಂತ ಕರೆದು ರದ್ದಂತ ಮಾಡಿದ್ರಿಪ್ಪ. ಈಗ ಹುಲಿ ಬಂದ್ರ ಹಂಗೆ ಕುಂತೀರಲ್ಲ. ನಾನಂದಿದ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿರಿ ಅಂದಿದ್ದಾನೆ. ಏನ ಚಿಂತೆ ಇದ್ರೇನು ನಮ್ಮ ಶಿಷ್ಯ ಯಾಕೋ ಹಂಗಲತ್ತಿದೆ ಅಂದ. ಅಲ್ರಿ ಇಲಿ ಬಂದರ ನನಗೆ ಉಳಿಸ್ಕೊಂತ ಚೀರಿದವರು, ಹುಲಿ ಬಂದಾಗ ಯಾಕೆ ನೀವು ಹೆದರ್ಲಿಲ್ಲ ಅಂದಾಗ ಈಗ ಮುಂದಿನ ಮಾತು ಇಂಪಾರ್ಟೆಂಟ್ ಅದ. ಅದು ಕೇಳಿ ಅದು ಹೇಳ್ಬೇಕಾಗ್ಯದ ನನಗೆ. ಶಿಷ್ಯ ನಿನಗೆ ಆ ಮಾತು ತಿಳಿದಿಲ್ಲ. ಇಲಿ ಬಂದಾಗ ನಾ ದೇಹದ ಜೊತೆಗಿದ್ದ, ಹುಲಿ ಬಂದಾಗ ನಾ ಆತ್ಮದ ಜೊತೆಗಿದ್ದ. ಒಳಗೆ ಇಲಿ ಬಂದಾಗ ದೇಹದ ಜೊತೆಗಿದ್ದ. ದೇಹದ ಜೊತೆ ಇದ್ದಾಗ ದುಃಖ ಇರ್ತದ, ಆತ್ಮನ ಜೊತೆಗೆ ಒಂದಾದಾಗ ಆನಂದ ಇರ್ತದಪ್ಪ. ಯಾವ ಭಯನೂ ಇರಂಗಿಲ್ಲ. ಧ್ಯಾನದಾಗ ಅಂತರ್ಮುಖ ವೃತ್ತಿಯಾಗಿ ಹೃದಯದೊಳಗ ಪರಮಾತ್ಮನ ದಿವ್ಯ ರೂಪವನ್ನ ನೋಡ್ಕೊಂತ ಬಾಹ್ಯ ಪ್ರಪಂಚದ ಪರಿವೇ ಇಲ್ದಂಗ ಯಾವಾಗ ನಾ ಕುಂತಿದನೋ ಆ ಹುಲಿ ಬಂದದು ಗೊತ್ತಿಲ್ಲ, ಏನು ಬಂದದು ಗೊತ್ತಿಲ್ಲ. ಯಾಕ ಅಂದ್ರೆ ಎಚ್ಚರೇ ಇದ್ದಿಲ್ಲ ನನಗೆ ಶರೀರದ ಮ್ಯಾಲ. ನಿದ್ದೆ ಹತ್ತಿದ ಮನುಷ್ಯ ಏನಾರ ಅನ್ಸತಾನೇನ್ರಿ ಅದಕ್ಕಾರ ಅವನ ಮ್ಯಾಲಿಂದೆ ಹಾವು ಹೋಗಲ್ದ. ಆಗುದೇನದ ಹೋಗುದೇದ. ನೀವು ಹೊಳೆ ಹುಣ್ಣಿ ಮಾಡಿ ನೋಡಿದವ್ ಅವನಿಗೇನದ ನಿದ್ದೆ ಹತ್ತಿದ ಮನುಷ್ಯಗೆ ಜಗತ್ತು ಗೊತ್ತಾಗಲ್ಲ ಅಂದಲ್ಲ. ಸಮಾಧಿ ಸ್ಥಿತನಾಗಿರ್ತಕ್ಕಂಥ ಪುಣ್ಯಾತ್ಮ ಅವನಿಗೇನು ಜಗತ್ತು ಗೊತ್ತಾಗ್ತದ. ಅದಕ್ಕೆ ಅವ್ರು ಹೇಳಿದರು, ಸಂಸಾರಿಗಳಾಗಿರುವ ಜೀವರು ಶರೀರದ ಜೊತೆಗಿರೋ ಸಲುವಾಗಿ ಅವ್ರಿಗೆ ನಮ್ನ ದುಃಖ ತ್ರಾಸದ. ಯಾವ ಯೋಗಿ ನಿತ್ಯ ಧ್ಯಾನಾಭ್ಯಾಸವನ್ನ ಮಾಡಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅವಸ್ಥೆಯವರೆಗೆ ಸಾಧನ ಮಾಡಿದಾನೋ ಅಂತ ಪುಣ್ಯಾತ್ಮನಿಗೆ ಯಮನರ ಭಯವಿಲ್ಲ, ಯಮರಾಜನ ಭಯವಿಲ್ಲ. ಭಯ ಹಾರಿ ಭಯಲ್ಲ, ನೀಗಿದ ಯೋಗಿ ಶಬ್ದ ಕೇಳಿರ್ಬೇಕು. ಯೋಗಿ ಅಂದ್ರೆ ಯೋಗ ಅಂದ್ರೆ ಕೂಡುವುದು. ಶರೀರ ಜೊತೆಗೆ ಕುಂತವನಿಗೆ ಮರಣದ ಭಯ ಅದ, ಬ್ರಹ್ಮದ ಜೊತೆಗೆ ಒಂದಾದವನಿಗೆ ಮರಣದ ಭಯವಿಲ್ಲ. ಅದಕ್ಕೆ ಬಸವಣ್ಣನವರು ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಎಂದು ಬಪ್ಪುದು ಈಗಲೇ ಬರಲಿ, ಅಲಕಾರಂಜುವರು ಅದಕಾರಳುಕುವರು ಅಂದ್ರು. ಹೆಂಗಿರ್ಬೇಕ್ರಿ ಮಾತದು? ಟೋಟಲಿ ನನ್ನ ಮಾತಿನ ಅಭಿಪ್ರಾಯ ಇಷ್ಟೇ. ಸಿದ್ಧಾರೂಢಪ್ಪ ಹೆಂಗಾದಾನ ಅಂದ್ರ ಶರೀರದಿಂದ ಒಳಗೆ ಸರ್ದು ನಮ್ಗೆಲ್ಲ ಇದು ಒಂದೇ ಕಾಣ್ತಾವ. ಎಲ್ಲರಿಗೂ 3 ಶರೀರ. ಎಚ್ಚರದಾಗಿರೋದು ಸ್ಥೂಲ ಶರೀರ, ಇದಕ್ಕೆ 25 ತತ್ವ. ಕನಸಿನಾಗಿರೋದು ಬ್ಯಾರೆ ಅದ. ಕನಸಿನಾಗಿನ ಶರೀರ ಈ ಶರೀರ ಅಲ್ಲ, ಅದು ಬ್ಯಾರೆ ಅದ. 17 ತತ್ವ ನಿಮ್ಗೆ ಗೊತ್ತಿರ್ಬೇಕು. ಊಟ ಮಾಡಿ ಮಲ್ಕೊಂಡಿರಿ ನಿಮ್ಮ ಮನೆಗೆ, ನಿಮ್ಮ ಪಲಂಗಿ ಮ್ಯಾಲ. ಮದುವೆಗೆ ಹೋಗೋದದ ಅಂತ ನಿಮ್ಮ ತೆರೆಯಾಗದ. ಕನಸು ಬಿದ್ದ, ಕಾರ್ ಬಂದು ಮನೆ ಮುಂದೆ ನಿಂತ, ನೀವು ಕಾರಿನ ಕುಂತೀರಿ, ಮದುವೆಗೆ ಹೋಗಿರಿ, ಅಕ್ಷತಾ ಹಾಕಿರಿ, ಬಾಸುಂದಿ ಜಾಮೂನು ತಿಂದಿರಿ, ಎಚ್ಚರ. ಏನಕ್ಕೆ ಹೌದ್ಯಾಗಿದ್ದವ್ ನೀನು, ಏನ ಮದಿಗೆ ಹೋದವ್ ನೀನು, ನಿನ್ನೆ ವಿಚಾರ ಮಾಡ. ಇಲ್ಲಿದ್ದವ್ ನೀ ಇದ್ರ ಅಲ್ಲಿ ಹೋದವ ಯಾರು? ಅಲ್ಲಿ ಹೋದವ ಯಾರಪ್ಪ? ಇಲ್ಲಿದ್ದವ್ ನೀ ಇದ್ರ ಅಲ್ಲಿ ಹೋದವ ಯಾರು? ಜನಕ ಮಹಾರಾಜನ ಹೆಸರು ಕೇಳಿರ್ಬೇಕು ನೀವು. ರಾಮಚಂದ್ರನ ಮಾವ, ಸೀತೆಯ ಅಪ್ಪ. ಅವನಿಗೆ ಒಂದು ಕನಸು ಬಿದ್ದಿತ್ತಂತ ರಾತ್ರಿ 2. ಆ ಸಮಯದೊಳಗ ಅದು ಸತ್ಯನೋ ಇದು ಸತ್ಯನೋ ಅಂತ ಇದು ಈಟೆ ಕೇಳ್ತೀವಿ ನಾವು. ಮುಂದಿನ ಮಾತಾಡ್ತಿದ್ದಿಲ್ಲ. ಏನು ಅದು ಸತ್ಯನೋ ಏನಿದು ಸತ್ಯನೋ? ಯಾರಿಂದ ಅದು ಇದು ಅಂದ್ರೆ ಯಾರು ಹೇಳ್ಬೇಕ್ರಿ ಅವನಿಗೆ? ಖಗೋಲ ಬ್ರಾಹ್ಮಣ ಅಂತ ಒಬ್ಬ ಮಹಾನ್ ಜ್ಞಾನಿ.
ಅವನು ಬಂದಿದ್ದ ಹೇಳ್ತಾ ಅಂತ, ಅದು ಸತ್ಯನೋ ಇದು ಸತ್ಯನೋ ಅಂದ್ರೆ ಇದು ಸತ್ಯ ಅಂದ್ರೆ ಅದಕ್ಕೇನಂತನೋ, ಇದು ಸತ್ಯ ಅಂದ ಅದ ಹೆಂಗ್ ಸುಳ್ಳು ಹೇಳೋ ಅಂತಿದ್ದ, ಅದು ಸುಳ್ಳಂದ ಇದ್ಯಾಕೆ ಸತ್ಯ ಹೇಳು ಅಂತಿದ್ದ. ಪಂಚತಿ ಆಗೋಗಿತ್ತು. ಆಗ ಅಷ್ಟಾವಕ್ರ ಮಹಾಮುನಿ, ಆ ಖಗೋಲ ಬ್ರಾಹ್ಮಣನ ಮಗ, ಅಷ್ಟಾವಕ್ರ ಗೀತಾ ಅಂತ ಉಪದೇಶ ಮಾಡಿದ ಒಂದು ಪುಸ್ತಕನೇ ಅದ, ಗ್ರಂಥನೇ ಅದ. ಅವ ಬಂದಂದ ಅವನಿಗೆ ಕೇಳ್ತಾ ಇದ್ದ, ಸಭಾ ತುಂಬ್ಯಾರ. ಅವ್ರು ಅವನು ಹೊಟ್ಟೆಯಾಗಿದ್ದ. ಚಂದ ಕೇಳ್ರ, ಅಷ್ಟಾವಕ್ರ ಅಂತ ಅವನಿಗೆ ಹೆಸರು ಯಾಕೆ ಬಂತು ಅಂದ್ರೆ ಅವ್ರು ಅವನು ಹೊಟ್ಟೆಯಾಗಿದ್ದಾಗ ಆಗೇನಾಗಿತ್ತಂತ, ಅಪ್ಪ ಶಾಸ್ತ್ರ ಹೇಳ್ತಿದ್ನಂತ, ಅದು ಯೋಗ ಭ್ರಷ್ಟ ಜನ್ಮ. ಹೆಂಡತಿಗೆ ಶಾಸ್ತ್ರ ಹೇಳ್ತಿದ್ದವ ಎದುರು ಕೂಡಿಸ್ಕೊಂಡು. ಅವ ಹೇಳುವ ಸಮಯದೊಳಗ ಆಕಿಗೇನು ಪಾಪಾಟ ಗೊತ್ತಿದ್ದಿಲ್ಲ, ಆಕೆ ಅವ ಹೇಳಿದಕ್ಕೆಲ್ಲ ಹ್ಞೂ ಅಂತೇಳು. ಏನೋ ತಪ್ಪು ಹೇಳಿದ್ರೆ ಇದು ಹೊಟ್ಟೆ ಕುಂತೆ ಸುಳ್ಳು ಹೇಳ್ತಿದ್ಯಾ ಅಂತಂತ, ಅದು ಹಂಗಲ್ಲ ಅಂತಂದ. ಅವ ಅಂತ ಇನ್ನ ಹೊಟ್ಟೆಗೆ ಇದ್ದಿ ನನ್ನ ಮಾತು ಸುಳ್ಳು ಮಾಡ್ಲಕ್ ಹೊಂಟಿದಿ, ನಿನಗೆ ಇಕ್ಕಲ್ಲ ಅಂತ ತಿಳ್ಕೊಂಡು ಜಾಡ್ಸಕಿನ ಗರ್ಭಕ್ಕೆ ಒದ್ದರ ಅದು 8 ವಂಕ ಹುಟ್ಟಿತ್ತಂತ. ಅದೇ ಅಷ್ಟಾವಕ್ರ ಮುನಿ ಅವನೇ. ಇಲ್ಲಿ ಬಂದ ಕೇಳದ್ರಂತ, ಅಲ್ಲ ಅದು ಸತ್ಯನ ಇದು ಸತ್ಯನ ಅಂತ ಪ್ರಶ್ನೆ ಮಾಡಿದ್ರ, ಅದೂ ಸತ್ಯ ಅಲ್ಲ ಇದೂ ಸತ್ಯ ಅಲ್ಲ, ಅವು ಎರಡು ನೋಡ ನೀ ಸತ್ಯ ಇದ್ದಿ ಅಂದಾಗ ಜನಕ ಮಹಾರಾಜನ ಸಂಶಯ ಹೋಯ್ತದ. ಆ ಸಮಯದೊಳಗೆ ಅವನಿಗೆ ದಿವ್ಯ ಜ್ಞಾನ ಆಯ್ತದ. ಹೇಳುವಂತ ಅಭಿಪ್ರಾಯ ಏನು, ಎಚ್ಚರದಾಗಿರೋದು ಸ್ಥೂಲ ಶರೀರ, ಕನಸಿನಾಗಿರೋದು ಸೂಕ್ಷ್ಮ ಶರೀರ, ನಿದ್ದೆಗಿರೋದು ಕಾರಣ ಶರೀರ. ಅಂಗಿ ಜಾಕೆಟ್ದಾಗ ಒಂದು ಅಂಗಿದಾಗ ಒಂದು ಬನೀನು, ಅದರಾಗ ನೀ ನೋಡಿರಿಲ್ಲ, ಮ್ಯಾಲೊಂದು ಕೋಟ್ ಅಂತ ಇರ್ತದ, ಮೋದಿ ಕೋಟ್ ನೋಡಿರಲ್ಲ, ಅದ್ರೊಳಗೊಂದು ಅಂಗಿ ಇರ್ತದ, ಅದ್ರೊಳಗೊಂದು ಬನೀನು. ಒಬ್ಬ ಮನುಷ್ಯನ ಶರೀರಕ್ಕ ಒಳಗೊಂದು ಬನಿಯನು, ಅದರ ಮ್ಯಾಲ ಒಂದು ಅಂಗಿ, ಅದರ ಮ್ಯಾಲ ಒಂದು ಕೋಟ್ ಇದ್ದಂಗ ಇವು ಮೂರರ ಒಳಗ ನೀ ಇದ್ದಿ. ಇನ್ನ ಅದ್ರ ಒಳಗೆ 2 ಅದಾವ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ 5 ಅದಾವ. 5 ಪದರಿನ ಚೀಲವು ಅಂತ ನೀವು ಭಜನ್ದಾಗ ಹಾಡ್ತೀರಿ, ಅದೇ ಚೀಲ. ಅದರ ಒಳಗ ಆತ್ಮಾದ, ಅದುವೇ ಪರಮಾತ್ಮ. ಶರೀರ ಜೊತೆಗಿರೋರು ಬಹಳ ಮಂದಿ ಸಿಗ್ತಾರ, ಮನಸ್ಸಿನ ಜೊತೆಗಿರೋರು ಬಹಳ ಮಂದಿ ಸಿಗ್ತಾರ. ಯಾಕೆ ಬಂದಿ? ನನ್ನ ಮನಸ್ಸು. ಯಾಕೆ ಹೋದಿ? ನನ್ನ ಮನಸ್ಸು. ಯಾಕೆ ತಿಂದಿ? ನನ್ನ ಮನಸ್ಸು. ಯಾಕೆ ಹಂಗಂದಿ? ನನ್ನ ಮನಸ್ಸು. ಹಿಂಗನ್ನೋರು ಬಹಳ ಮಂದಿ ಇರ್ತಾರಿಲ್ಲ, ಅವ್ರ ಮನಸ್ಸಿನ ಸಂಕಟ ಅಂತ ತಿಳ್ಕೊ. ಮನಸ್ಸಿನ ಜೊತೆಗಾದ ಶರೀರ ಜೊತೆಗಿರೋ ಮಂದಿ ಬಹಳ ಇರ್ತಾರ. ಶರೀರ ಜೊತೆಗಿರೋ ಮಂದಿ ಎದಕ್ಕಂತೀರಿ ಅಂದ್ರ, ಜನರಲ್ ಸ್ಟೋರ್ದಾಗ ಹೊಸದು ಏನು ಲಾಂಚ್ ಆಗಿದೆ ಅದೇ ಹುಡುಕ್ತಾನೆ. ಪೌಡರ್ ಯಾವ್ದು ಬಂದದ, ಹೊಸದು ಯಾವ್ದದ, ಯಾವ ಕಂಪನಿದು ಬಂದದ, ಇಂಡಿಯಾದಲ್ಲ ಫಾರಿನ್ ಇರ್ಬೇಕದ. ಆಮೇಲೆ ಅವ್ರು ಸಾಮಾನು ಎಷ್ಟಿರ್ತಾವ ನೋಡ್ರಿ, ಇದಕ್ಕೆ ಅಲಂಕಾರ. ಶರೀರ ಮ್ಯಾಲ ಪ್ರೇಮ ಯಾವಂದಿರ್ತದ, ಅವ ಬಟ್ಟೆನು ಇಂಥವು ತಗೋತಾನ, ಎಲ್ಲ ಫಾರಿನ್ದೇ ಇರ್ಬೇಕು ಬಟ್ಟೆನು. ಅವ ಉಟ್ಕೊಳ್ಳುವಂತ ಬಟ್ಟೆ ಸುಪೀರಿಯರ್ ಇರ್ಬೇಕು, ಅವ ಹಾಕೊಳ್ಳುವಂತ ಚಪ್ಪಲಿನೂ ಸುಪೀರಿಯರೇ ಇರ್ಬೇಕು, ಅವ ಉಪಯೋಗ ಮಾಡುವಂತ ಸಾಬೂನು ಸುಪೀರಿಯರೇ ಇರ್ಬೇಕು. ಯಾರಿಗೆ ಶರೀರ ಮ್ಯಾಲ ಜಿಮ ಅದ, ಅವ ಬರೇ ಹಮೇಶ ಅರ್ವಿ ಆಭರಣ ನೋಡ್ಕೊತಾನೆ ಇರ್ತಾನ. ಯಾ ಅರ್ಬಿದಾಗ ನಾ ಚಂದ ಕಾಣಿಸ್ತೀನಿ ಅಂತ ಅವ್ನ ತೆರಿ ಹಿಂದೆ ಇರ್ತದ. ನೀವು ಅವುಗಳು ಮದಿಗದು ಅರ್ಬಿ ಖರೀದಿ ಮಾಡಕ್ ಹೋಗ್ತಿರಲ್ಲ, ಹೊತ್ತು ಮುಳುಗತನ ಒಂದು ಮದಿಲೇ ಸೆಲೆಕ್ಟ್ ಆಗಂಗಿಲ್ಲ. ಹೆಂಗಿರ್ಬೇಕ್ರಿ? ಅವ್ನ ಅಂಗಡಿಯಾಗಿದ್ದಿ ಹೋಸೆಲ್ಲ ಬೀಟಿ ಅವ್ನ 2 ರೊಟ್ಟಿ ಬಿದ್ದೋದು ಹೊತ್ತು ಮುಳುಗತನ. ಪಸಂದ್ ಬರೋದಕ್ಕೆ ಮತ್ತಂತಾರ ನಾಳೆಗೆ ಬರ್ತೇವ್ರಿ ಅಂತ. ಒಂದು ವೇಳೆ ತಂದ್ರಂದ್ರೆ ಗಲ್ಲಿ ಮಂದಿ ಕರೀತಾರ, ಮದಿ ಅರ್ಬಿ ತಂದಿದೇವ್ ನೋಡಟ್ರಿ ಬರ್ರಿ. ಸುಮ್ಮ ಹೋಗ್ಬೇಕು, ಅವ್ರು ಪಸಂದ್ ಮಾಡೇ ತಂದಾರ, ನೀ ಕಾರ್ಬಾರ್ ಮಾಡಬಾರ್ದು, ಚಂದವ ಅಂತ ಮನೆಗೆ ಹೋಗಿ ಒಂದು ಕಪ್ ಚಾ ಕುಡಿಸಿ ಕಳಿಸ್ತಾರ. ಇದು ಎದಕ್ಕೆ ತಂದಿರಿ, ಇದು ಚಂದಿಲ್ಲ ಅಂದಿ, ಅವ್ರು ತಲೆ ಹುಳ ಬಿಟ್ಟಿನಿ. ಮರುದಿವ್ಸ ಮತ್ತೆ ಸೀದಾ ಅದೇ ದುಕಾನಕ್ಕೆ ಹೋಯ್ತಾವ, ಇದು ಮನೆಗೆ ಯಾರೋ ಪಸಂದ್ ಮಾಡಿದ್ರಿ ಮತ್ತೆ ಬೇರೆ ಹೆಂಗದ ನೋಡ್ರಿ. ಯಾವನಿಗೆ ಅವನ ಶರೀರ ಮೇಲೆ ಅತಿ ಪ್ರೇಮನ ಅಂದ್ರ ಅವ ವೇಷಭೂಷಣಗಳಿಗೆ ಬಹಳ ಮಹತ್ವ ಕೊಡ್ತೀನೋ, ಕಿಶೆದಾಗೆ ಕನ್ನಡಿ ಹಣಗಿ ಇಡ್ತೀನು ಅಂದರ, ಪರ್ಸಿನಾಗೆ ಇಟ್ಕೊಂಡು ಪೌಡರ್ ತಿರುಗತೀನಿ ಅಂದರ, ಇದು ಶರೀರದಾಗೆ ಅದ ಅಂತ ತಿಳ್ಕೋಬೇಕು. ಆತ್ಮ ಲಾಪದ, ಇದು ಬೇಪದ. ಏನ್ ಮಾಡ್ತೀರಿ? ಇದಕ್ಕೆ ಏನ್ ಉಣಿಸ್ಲಿ, ಏನ್ ತಿನ್ನಿಸ್ಲಿ. ಒಬ್ಬ ಮೈಕಲ್ ಜಾಕ್ಸನ್ ಅಂತ ಆಗೋಗಿದ್ದ, ಕೆಲವೇ ವರ್ಷಗಳ ಸತ್ತ, ಟಿವಿಗೆಲ್ಲ ಬಂದಿತ್ತು. ಚಾಲೆಂಜ್ ಇತ್ತ ಅವ್ನು, ಏನು ಅಂದ್ರೆ 150 ವರ್ಷ ನಾ ಬದುಕ್ತೀನ. ಓದಿದವರಿಗೆಲ್ಲ ಗೊತ್ತದ, 150 ಚಾಲೆಂಜ್ ಇತ್ತು. 3 ಆಪರೇಷನ್ ಥಿಯೇಟರ್ ಇದ್ದು ಅಂತ 12 ಡಾಕ್ಟರ್ಗಳಿಗೆ ಇಟ್ಕೊಂಡಿದ್ದ ಅವ, ಎಲ್ಲ ಸ್ಪೆಷಲಿಸ್ಟ್. ಹಾರ್ಟ್ ಆದ್ರೆ ಹಾರ್ಟ್ ತೆಗೆದು ಹಾಕ್ಬೇಕು ಅಂತ ಮಂದಿಗೆ ಇಟ್ಟಿದ ಅವ್ನು, ತೆಗಿಬೇಕು, ಇವನಿಗೆ ಕಸಿ ಮಾಡ್ಬೇಕು. ಕಿಡ್ನಿ ಹೋದ್ರೆ ಕಿಡ್ನಿ ಕೂಡ ಅವಕ್ಕೆಲ್ಲ ರೊಕ್ಕ ಕೊಟ್ಟು ಇಟ್ಟಿದ. ಲ್ಯಾಬ್ರೋಟರಿ ಒಳಗೆ ಅಡಿಗೆ ಪರೀಕ್ಷೆ ಮಾಡಿ ಅವನಿಗೆ ಕೊಡ್ತಿರ್ ದಿನ. ಹೆಂಗಿರ್ಬೇಕ್ರಿ? 58 ವರ್ಷಕ್ಕೆ ಸತ್ತು. ಎಷ್ಟು ವರ್ಷ ಇರ್ತ ಅಂದಿನು?
ದೀಡ್ಸೆ ಎಲ್ಲ ಸತ್ತ 50-58 ವರ್ಷಕ್ಕೆ ಸತ್ತ. ಅದ್ಮೇಲೆ ವಿಚಾರ ಮಾಡ್ರಿ, ಇದ್ರ ಮ್ಯಾಲ ಪ್ರೀತಿ ಇದ್ದು ಮನುಷ್ಯ ಇದಕ್ಕೆ ಏನು ಉಣಿಸ್ಲಿ ಏನು ತಿನ್ನಿಸ್ಲಿ ಇದ್ರ ಚಾಕ್ರಿ ಮಾಡೋದ್ರಾಗೆ ಆಯುಷ್ಯ ಹೊಂಟೈತ. ನಮ್ಮಲ್ಲಿ ರಾಮತೀರ್ಥರ ಅಂತ ಒಬ್ಬರು ಮಹಾತ್ಮರಾಗಿ ಹೋಗಿದ್ದಾರೆ, ಬಹಳ ದೊಡ್ಡ ಪುಣ್ಯಾತ್ಮ ಸ್ವಾಮಿ ರಾಮತೀರ್ಥ. ಆ ರಾಮತೀರ್ಥರ ಜೀವನದೊಳಗೆ ಒಂದು ಪ್ರಸಂಗ ನಡೀತದ ಬಹಳ ವಿಚಿತ್ರ. ಅವರು ಒಂದು ಕಥೆ ಬರೀತಾರೆ, ಬಹಳ ಮಜಾ ಕಥೆ ಬರೀತಾರೆ ರಾಮತೀರ್ಥರು. ಏನು ಅಂದ್ರೆ, ಯಾವನೋ ಒಬ್ಬ ಮನುಷ್ಯ ದೇವ್ರ ಗುಡಿಯಾಗ ಅಭಿಷೇಕ ಕುಂತು ಒಂದು 25 ಕಿಲೋ ಪೇಡ ತಂದಾನಂತ, ದೊಡ್ಡ ದೊಡ್ಡ ಹಾಲು ಗುಡ್ಯಾಗ ಲೈನ್ ಹಚ್ಚಿ ಮಂದಿಗೆ ಹಂಚಲತ್ತಾನಂತ. ಮಂದಿ ಕೇಳಿದ್ರು, ಯಾರ 1 ಕಿಲೋ 1/4 ಕಿಲೋ ಪೇಡ ತಂದು 3 ಮಂದಿಗೆ ಹಂಚಿ ಅರ್ಧ ಮನೆಗೆ ಹೋಯ್ತಾರ? ಮಗ 10ನೇ ಡಿಸ್ಟಿಂಕ್ಷನ್ ಪಾಸ್ ಆಗ್ಯಾನಂದ್ರೆ 1 ಕಿಲೋ ಪೇಡ ತಂದ ಅಂದ್ರೆ ಅವ ಊರಾಗಿಲ್ದು ಉದಾರವ. ನಿಮ್ಗೆಲ್ಲ ಗೊತ್ತದ, ದೇವ್ರ ಗುಡಿ ಮಾದೇವನ ಗುಡಿಗೆ ಟೆಂಗ್ ತಂದ ನೀವು ಹೆಂಗ್ ಮಾಡ್ತೀರ ಗೊತ್ತಿಲ್ಲ. ಸ್ವಾಮಿ ನೀವು ಅಡಿಬೇಡ, ಅರ್ಧ ಅರ್ಧ ಮಾಡ್ತೀನಿ, ನಾವು ಮುಂದಿನ ತುದಿ ಅಟ್ಟಿ ದೇವ್ರಿಗೆ ಹಿಂದಿನ ಪೂರ ನಮಗೆ ಆ ಕಡೆ ಮನೆ ಕಡೆ. ನಿಮ್ಮೂರಾಗ ಹೆಂಗ್ ಮಾಡ್ತೀರೋ ಗೊತ್ತಿಲ್ಲ, ಅದು ಟ್ರಿಕ್ ಇರ್ತದ ಟೆಂಗ್ ಹೊಡೆಯೋದು. ನಮ್ಮ ಸ್ವಭಾವ ಇಂಥದ್ದು. ಅವ 25 ಕಿಲೋ ಪೇಡ ಹಂಚಲತ್ತಾನೆ. ಯಾರೋ ಬಂದು ಕೇಳಿದ್ರಂತ, ತೊಗೊರಿ ಪೇಡ ಅಂದ. ಹಂಗೆ ತಿಂಬಲ್ಲ ನಾನು. ನಾವು 25 ಕಿಲೋ ಪೇಡ ಹಂಚಲತ್ತಿದೆ ಅಂದ್ರೆ ಅಂಥದ್ದು ಹಿಂದಿನ ಸಿಕ್ಕಲ್ಲ. ನೀ ಹೇಳಬೇಕು, ನಾ ಪೇಡ ತಿನ್ಬೇಕು. ಯಾರು ಕೇಳಿಲ್ಲ, ನೀ ಯಾಕೆ ಕೇಳ್ತೀನಿ ನಮ್ಮ? ಯಾರು ಕೇಳಿಲ್ಲ ಅಂದ್ರೆ ನಾ ಕೇಳಬಾರ್ದು ಅನ್ನೋದೇನದ? ನಿನ್ ಪೇಡ ನನಗೆ ಜೊರತ್ತಿಲ್ಲ ಅನ್ನವ, ನೀ ಹೇಳಿದ್ರೆ ನಿನ್ ಪೇಡ ತಿಂತ. ಆಗ ಅಂದನಂತ, ನಾ ಹೇಳ್ದ ಅಂದ್ರೆ ನೀನ್ ನಗತಿ, ಅದಕ್ಕೆ ನಾ ಹೇಳಲ್ಲ. ಮಂದಿಗೆಲ್ಲ ಎಡ್ಯಾಡ್ ಕೊಡ್ಲತ್ತಿದ, ನಿನಗೆ 4 ಕೊಡ್ತಾ ಹೋಗು, 10 ಕೊಡ್ತಾ ಹೋಗು ಅನ್ನೋ. ನಾ ಹಂಗೆ ತಿಂಬಲ್ಲ ಅಂದವ. ನನ್ನಲ್ಲಿ ರೊಕ್ಕ ಇಲ್ಲ, ನಾ ಏನು ಅನ್ನ ಕಾಣ್ಲಾರ್ದವ ಇದ್ದೀನ, ಬೇಕಾದ್ರೆ 1 ಕಿಲೋ ತಗೊಂಡು ತಿಂತಾನ ಪೇಡ. ನಿನ್ನ ಪೇಡ ಯಾವನಿಗೆ ಬೇಕಾಗ್ಯದ ಹೇಳು ಅಂದವ. ಆಗ ಮಜಬೂರಾಗಿ ಹೇಳ್ತಾ ಇದ್ದಾನ, ಯಾಕೆ ಪೇಡ ಹಂಚಲತ್ತಿದೆ ಅಂದ್ರೆ ಅವ ಅಂದ, ನಾನು ಕುದುರೆ ಕಾಳದ್ ಹೋಗ್ಯದ ಅದಕ್ಕೆ ಪೇಡ ಹಂಚಲತ್ತಿದ ಅಂದವ. ಅದು ಕುದುರೆ ಅಂತದಿತ್ತಂದ್ರೆ ಪಂಚಕಲ್ಯಾಣ ಇತ್ತು, ಕಾಟೇವಾಡಿಗೆ ಹೋಗಿ ತಗೊಂಡು ಬಂದಿದ್ದ. 1 lakh ರೂಪಾಯಿ ಕುದುರೆ ಇತ್ತು, ಅದು ಕಳೆದ ಹೋಗ್ಯದ. ಕುದುರೆ ಕಳೆದ್ರೆ ಹೆಂಗ್ ಪೇಡ ಹಂಚುತ್ತಾರ ಒಂದವ? ಕಳೆದ ಸಿಕ್ಕದೇನೊಂದು ಸಿಕ್ಕಿಲ್ಲ, ಹೋಗ್ಯದ, ಅದು ಅತ್ತೆ ಹೋಗ್ಯದ. ಯಾಕೆ ಹಂಚಲತ್ತಿದ ಅಂದ್ರ, ಒಂದು ವೇಳೆ ಕುದುರೆ ಮೇಲೆ 4 ಕೂಡ್ತಿದ, ನನಗೆ ತಗೊಂಡದು ಓಡಿ ಹೋಯ್ತಿತ್ತಂದ್ರೆ ಕುದುರೆ ಸಂಕಟ ಅತ್ತೆ ಹೋಯ್ತಿದ. ಕುದುರೆ ಓಡಿ ಹೋಗ್ಯದ, ನಾ ಇಲ್ಲೇ ಉಳಿದಿದ್ದ, ಅದಕ್ಕೆ ಪೇಡ ಹಂಚಲತ್ತಿದ ಅಂತವ. ಆಗ ಕುದುರೆ ಅಂದ್ರೆ ಶರೀರ. ನೀವು ಹಾಡು ಹಾಡ್ತಿರಲ್ಲ, ಸುಧರಾಸಿ ಕೂಡ್ರಪ್ಪ ಮುದ್ರಾದ ಕುದುರೆ ಮ್ಯಾಲ ಹಾರಿದ್ರ ಜೋಗು ಹೋದತೋ, ಭದ್ರಗಿರಿ ಬಿಟ್ಟರಾಡವಿ ಪಾಲಾದತೋ, ನಿದ್ರೆಯಲ್ಲಿ ಕುಳಿತಿದ್ರ ನೆನಪು ಹೋದತು ಅಂತ ನೀವು ಒಂದು ಹಾಡು ಹಾಡ್ತಿರ್ಬೇಕು. ನಿಮ್ಮ ಊರಾಗ ಇದು ಭಾರಿ ಸಿದ್ಧಪ್ರಭು ಮಹಾರಾಜರು ಪ್ರಸಿದ್ಧ ಹಾಡದು. ಕುದುರೆ ಅಂದ್ರೆ ಶರೀರ, ಇದ್ರ ಮ್ಯಾಲ ಕುಂತವ ಆತ್ಮ. ಭಗವಂತ ಗೀತೆಯಲ್ಲಿ ಮಾತನ್ನ ಹೇಳಿದ, ಶರೀರಕ್ಕೆ ರಥಾಂತ ಉಪನಿಷತ್ ಹೇಳ್ತದ ಕಠೋಪನಿಷತ್ತಿನೊಳಗೆ. ಬುದ್ಧಿ ಸಾರಥಿ ಅದ, ಆತ್ಮರಥಿ ಅದ. ಕುದುರೆ ಸಂರಕ್ಷಣೆ ಮಾಡೋದ್ರೊಳಗ, ಶರೀರ ಸಂರಕ್ಷಣೆ ಮಾಡೋದ್ರೊಳಗ ಆತ್ಮನಿಗೆ ಮರತಿ. ಆತ್ಮನಿಗೆ ನೀ ನೋಡೇ ಇಲ್ಲ, ಬರೀ ಶರೀರ ವ್ಯವಸ್ಥೆಗೆ ಆಯುಷ್ಯ ಹೊಂಟೋಯ್ತು. ಹಿಂಗ ದೇಹ ದೃಷ್ಟಿ ಉಳ್ಳವರು ಜಗತ್ತಿನ ತುಂಬಿ ಹೋಗ್ಯಾರ. ಬ್ರಹ್ಮವೇ ನಾನು, ಆತ್ಮನೇ ನಾನು ಅನ್ನೋ ಯಾವನೋ ಒಬ್ಬ ಮಹಾತ್ಮ ಇರ್ತಾನ. ಅಂತ ಪಾದದ ಧೂಳಿ ನಮ್ಮ ಮ್ಯಾಲ ಬಿತ್ತಂದ್ರೆ ನಮ್ಮ ಜನ್ಮಾಂತರದ ಕರ್ಮ ಸುಟ್ಟು ಹೋಗ್ತಾರೆ. ಹೇಳಿಸಿದ್ದಾರಲ್ಲ, ನೀ ಸಾಮಾನ್ಯನಲ್ಲ, ನೀ ಚೈತನ್ಯದೊಳಗ ಅಖಂಡ ನಿನ್ನ ವಸತಿ ಅದ. ಅದರ ಸಲುವಾಗಿ ನಿನ್ನ ಬಗ್ಗೆ ಬರೀ ಅಂದ್ರ ಜಡಬುದ್ಧಿ ಉಳ್ಳ ನಾನು, ಚೈತನ್ಯದೊಳಗೆ ನೆಲೆ ನಿಂತಿರ್ತಕ್ಕಂಥ ನೀನು, ನಾ ಹೆಂಗ ಬರೀಲಿ ನಿನ್ನ ಚರಿತ್ರ ಅಂದಾಗ ನೀನೇ ನನ್ನ ಬುದ್ಧಿಯೊಳಗೆ ಚೈತನ್ಯ ಸಂಚಾರ ಆಗುವಂತ ಮಾಡು. ನನ್ನ ಬುದ್ಧಿಯ ಜಡತೆಯನ್ನ ನೀನು ಕಳಿ. ನೀ ಕೃಪಾ ಮಾಡಿದೆ ಅಂದ್ರೆ ನನ್ನ ಬುದ್ಧಿಯೊಳಗೆ ಪ್ರಕಾಶ ಬರ್ತದ, ನನ್ನ ಬುದ್ಧಿ ಜಡಭಾವ ಕಳ್ಕೊತದ, ಚೈತನ್ಯ ನನ್ನ ಅನುಭವಕ್ಕೆ ಬಂತಂದ್ರ ಆಗ ನಾನು ನಿನ್ನ ಚರಿತ್ರೆ ಬರೀತೀನಿ. ಆಗದು ಜಗತ್ತು ಕಲ್ಯಾಣ ಮಾಡ್ತದ, ಸೂರ್ಯ ಚಂದ್ರರಿರುವವರೆಗೆ ಬೆಳಗುತ್ತದ ಅಂತ ತಿಳ್ಕೊಂಡು ಈ ಮಾತನ್ನ ಹೇಳ್ಕೊಂಡು ಬಂದಿದ್ದಾನ. ಪ್ರತಿಯೊಂದು ಶಬ್ದ ತತ್ವಜ್ಞಾನವನ್ನು ತನ್ನ ಹೊಟ್ಟೆಗೆ ಇಟ್ಕೊಂಡು ಕುಂತದೆ. ಈ ಚರಿತ್ರ ಸಾಮಾನ್ಯ ಅಲ್ಲ. ಪ್ರತಿಯೊಂದು ಶಬ್ದದ ಗರ್ಭದೊಳಗೆ ಪರಮಾತ್ಮ ಅದ. ನಾ ಏನೇನೋ ಹೇಳಬೇಕಂತ ಮಾಡಿರ್ತೀನಿ, ನನ್ನ ಅರುಣೇ ಹಾರ್ತದ ಸ್ಟೇಜ್ ಮೇಲೆ ಕುಂತ ಅಂದ್ರೆ. ಅವ ಏನು ಹೇಳಿಸ್ತಾನೋ ಸಿದ್ಧಾರ್ಥ ಗೊತ್ತಿಲ್ಲ. ನೀವೆಲ್ಲರೂ ಬಹಳ ದೊಡ್ಡ ಪುಣ್ಯಾತ್ಮರು. ಪಂಚಮಿ ಇದ್ದರು ಈಸ್ ಮಂದಿ ಬಂದಿರಿ ಅಂದ್ರೆ ನಿಮಗೆ ದೊಡ್ಡ ನಮಸ್ಕಾರ ನಂದು. ಯಾಕಂದ್ರೆ ಹಬ್ಬದಾಗ ನಾ ಯಾರ ಕೇಳಿದ್ರೆ ಅದೇ ಅಂತೀನಿ, ನಮ್ಮ ವಿಜಯಕುಮಾರ್ದು ನಾವು ಅದೇ ಮಾತಾಡ್ತೀವಿ, ಪಂಚಮಿ ಆಗುತ್ತಾನ ಮಂದಿ ಬರಲ್ರಿ ಅಂತ. ನಾವು ಊರಿಗೆ ಪ್ರವಚನಕ್ಕೆ ಹೋದಾಗ ಪಂಚಮಿ ಹಬ್ಬದ ನಂತರೇ ಚಾಲು ಮಾಡೋ ಮನುಷ್ಯನ. ಇವ್ರಿಗೆ ಏನೂನೇ ಅಂತಿಲ್ಲ, ಕರೀಲಕ್ಕೆ ಬಂದವ್ರಿಗೆ 25ನೇ ತಾರೀಕು ಹೇಳ್ರಿ ಅಂದ್ರೆ ನನ್ನೊಳಗೆ ಎತ್ತಿನ ಹುಮ್ಮಸ್ಕೊಂತು ಹೂನೇ ಅಂದನ. ಅವರೇ ನನಗೆ ಅಂತಿದ್ದಿಲ್ಲ ಪಂಚಮಿ ನಂತರ ಬರ್ತೀರಿ ನೋಡ್ರಿ ಶಿರ್ವಳ ಶೆಟ್ಟಿ ಮರ್ದಿವ್ಸ ಅಂದ್ರೆ ಹೂ ಅಂದು ಬರ್ತೀರೇನೋ ಅವ್ರು.
ಸಿದ್ಧಾರೂಢಮೂರ್ತಿ ಅಂದ, ಮಹಾದೇವ್ ಅಂದ, ಒಂದು 4 ದಿನ ಹೆಚ್ಚಿಗೆ ಹಿಡಿದ್ರೆ ನಿಮ್ಮ ಅಪ್ಪನ ಗಂಟು ಹೋಯ್ತದ, ಬಾನಿ ಸೀದಾ ಅಂತ ಎಳ್ಕೊಂಡು ಬಂದಿರೋ ಕೂಡಿಸಿದಾನ. ನಿಮ್ಮ ಸಹಕಾರ ಸಹಯೋಗ ಬಹಳ ದೊಡ್ಡದು. ಭಗವಂತ ನಿಮ್ಮೆಲ್ಲರಿಗೆ ಸನ್ಮಂಗಳನ್ನುಂಟು ಮಾಡಲಿ ಅಂತ ಹೇಳುತ್ತಾ ನನ್ನ ಮಾತು